ಬ್ರಹ್ಮಜ್ಞಾನ ಸಮಾಜದ ಅಂತಾರಾಷ್ಟ್ರೀಯ ಅಧ್ಯಕ್ಷರುಗಳ ಬಗ್ಗೆ ವಿಚಾರ ವಿನಿಮಯ ನಡೆಯುತ್ತೆ ಅಂತ ಹೇಳಿದರು. ನನಗೆ ಸೋದರ ಬ್ರಹ್ಮರ್ಷಿ ಅನಿಸಿಕೊಂಡಿದ್ದಂಥ ಶ್ರೀರಾಮರವ್ರ ಬಗ್ಗೆ ಮಾತನಾಡಿ ಅಂತ ನನಗೆ ಫೋನ್ ಮಾಡಿ ತಿಳಿಸಿದರು. ಹಾಗಾಗಿ ಆ ಶ್ರೀರಾಮ ಬಗ್ಗೆ ನಾನು ಏನು ವಿಚಾರಗಳನ್ನು ತಿಳ್ಕೊಂಡೋ ಅದನ್ನೆಲ್ಲ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ. ಸೋದರ ಎನ್ ಶ್ರೀರಾಮ್ ಅವರು ನೀಲಕಂಠ ಶ್ರೀರಾಮ್ ಅವರು ತಂಜಾವೂರಿನಲ್ಲಿ ಹುಟ್ಟಿದರು. ಅಖಿಲಾಂಡಪುರ ಅಂತಕ್ಕಂಥ ಊರಲ್ಲಿ ತಂಜಾವೂರಿನ ಸಂಸ್ಥಾನದಲ್ಲಿ ಹುಟ್ಟಿದಂಥವರು. ಅವರ ತಂದೆಯವರು ನೀಲಕಂಠ ಶಾಸ್ತ್ರಿಗಳು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಕ್ಕಂಥ ನೀಲಕಂಠ ಶ್ರೀರಾಮ್ ಅವರು 1908ನೇ ಇಸ್ವಿನಲ್ಲಿ ಥಿಯೋಸಾಫಿಕಲ್ ಸೊಸೈಟಿಗೆ ಸೇರಿದರು. ಆಗ ಅವರ ವಯಸ್ಸು ಕೇವಲ 19 ವರ್ಷ. ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಥಿಯೋಸಾಫಿಕಲ್ ಸೊಸೈಟಿಗೆ ಅವರು ಸೇರಿಕೊಂಡಿದ್ದರು. ಅದೇ ವರ್ಷದಲ್ಲಿ ಭಾಗೀರಥಿ ಅಂತಕ್ಕಂಥ ಸ್ತ್ರೀಯೊಡನೆ ಅವರಿಗೆ ವಿವಾಹವೂ ಆಯಿತು. 2 ಗಂಡು ಮಕ್ಕಳು ಮತ್ತು ಒಬ್ಬ ಹೆಣ್ಣು ಮಗಳು ಅಂತ ತಿಳಿದು ಬರುತ್ತೆ. ಹಾಗೆಯೇ 7ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸೋದರಿ ರಾಧಾಜಿಯವರು ಅವರ ತಂಗಿ ಅನ್ನೋದು ಒಂದು ವಿಶೇಷತೆ. ಹಾಗೆ ಅವರು ಮದ್ರಾಸ್ ಯೂನಿವರ್ಸಿಟಿಯಿಂದ ಪದವಿಯನ್ನು ಪಡೆದುಕೊಂಡು ಮದನಪಲ್ಲಿ ಪಟ್ಟಣದಲ್ಲಿ ಥಿಯಾಸಫಿದೇ ಆಗಿರ್ತಕ್ಕಂಥ ಕಾಲೇಜಿನಲ್ಲಿ 3 ವರ್ಷ ಕೆಲಸ ಮಾಡಿದರು ಅಂತ ನಮಗೆ ತಿಳಿದು ಬರುತ್ತೆ. ಆ ಮದನಪಲ್ಲಿ ನನಗೆ ಬಹಳ ಹತ್ತಿರ. ಅಲ್ಲಿ ಬೆಸೆಂಟ್ ಕಾಲೇಜ್ ಅಂತ ಈಗಲೂ ನಡೀತಾ ಇದೆ. ಬೆಸೆಂಟ್ ಕಾಲೇಜ್ ಬಹುಶಃ ಥಿಯೋಸಾಫಿಕಲ್ ಸೊಸೈಟಿ ಹಿಂದಿತ್ತಂತೆ, ಇವಾಗ ಅದರ ಆ್ಯಕ್ಟಿವಿಟೀಸಲ್ಲಿ ನಡೀತಾ ಇಲ್ಲ ಏನು. ಅದರ ಬಗ್ಗೆ RTFನವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತೆ ಅದನ್ನು ರೀಓಪನ್ ಮಾಡಬೇಕು ಅಂತ. ಚಿತ್ತೂರು ಅಲ್ಲೇ ಹತ್ತಿರ ಇರ್ತಕ್ಕಂಥ, ಅಲ್ಲೇ ನಿಂತೋಗಿತ್ತು, ಇತ್ತೀಚೆಗೆ ಅದನ್ನು ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಆ ಸೆಕ್ರೆಟ್ರಿಯವರು ಪ್ರೆಸಿಡೆಂಟು ನನಗೆ ಅಡಿಯಾರ್ನಲ್ಲಿ ಸಿಕ್ಕಿದ್ರು ಒಂದು ಸಲ ಮೊನ್ನೆ ಹೋದಾಗ. ಭಾಳ ಸಂತೋಷ ಆಯಿತು. ನಾನು ಕೂಡ ಬರ್ತೀನಿ ಅಂತ ಹೇಳಿದೆ. ಅವರು ನೀವು ಕರೀರಿ ಬರ್ತೀನಿ ನಾನು ಅಂತ ಹೇಳಿದೆ. ಅವರು ಅಲ್ಲಿ ನಿಂತೋಗಿದ್ದನ್ನು ಮತ್ತೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಯತ್ನ ನಡೀತಾ ಇದೆ ಮದನಪಲ್ಲಿಯಲ್ಲಿ. ಹಾಗೆ ಅವರು 3 ವರ್ಷ ಮದನಪಲ್ಲಿ ಕಾಲೇಜಲ್ಲಿ ಶ್ರೀರಾಮವರು ಉಪಾಧ್ಯಾಯರಾಗಿ ಕೆಲಸ ಮಾಡಿದರು. ಮತ್ತು ಅದಾದಮೇಲೆ 3 ವರ್ಷಗಳ ಕಾಲ ನಡೆದ ಮೇಲೆ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಆನಿ ಬೆಸೆಂಟ್ರ ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಪತ್ರಿಕೆಗಳಿಗೆ ಉಪಸಂಪಾದಕರ ಕೆಲಸ ಮಾಡಿದರು ಅಡಿಯಾರ್ನಲ್ಲಿ. ಮತ್ತು 1929ರಿಂದ 33ರ ಅವಧಿಯಲ್ಲಿ ಬೆಸೆಂಟ್ರ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ಬೆಸೆಂಟ್ರು 2ನೇ ಅಂತಾರಾಷ್ಟ್ರೀಯ ಪ್ರೆಸಿಡೆಂಟ್ ಆಗಿದ್ದ ಕಾಲದಲ್ಲಿ. ಹಾಗೆ ಲೀಗ್ ಆಫ್ ನೇಷನ್ಸ್, ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬೆಸೆಂಟ್ರು ಲೀಗ್ ಆಫ್ ನೇಷನ್ಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡಿ, ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡದ ಹೊರತು ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಪ್ರಚಾರಕ್ಕೆ ಅಥವಾ ಬೋಧನೆಗೆ ಅವಕಾಶ ಸಿಕ್ಕಲ್ಲ ಅಂತಕ್ಕಂಥದ್ದು ಬೆಸೆಂಟ್ರ ಒಂದು ಮನಸ್ಥಿತಿ ಇತ್ತು. ಅವರಿಗೆ ಸ್ವಾತಂತ್ರ್ಯ ಕೊಡಿ, ಅವರು ಇನ್ನೊಬ್ಬರ ಅಧೀನದಲ್ಲಿದ್ದರೆ ಜ್ಞಾನ ಪ್ರಸಾರ ಹೇಗೆ ನಡೆಯುತ್ತೆ, ಆ ಭಾರತೀಯರೇ ಇದಕ್ಕೆ ಅರ್ಹರು. ಅದಕ್ಕೆ ಬೆಸೆಂಟ್ರು ಭಾರತೀಯರಿಗೆ ಹೇಳಿದ್ದಾರೆ, ಭಾರತೀಯರು ಜಗತ್ತಿಗೆ ಬ್ರಹ್ಮಜ್ಞಾನವನ್ನು ಕೊಡೋದಕ್ಕೆ ಅರ್ಹರು, ನೀವೇ ಬರಬೇಕು ಮುಂದೆ ಅಂತ ಹೇಳ್ತಾರೆ ಅವರು.
ಬಹಳ ಮುಖ್ಯವಾದ ವಿಷಯ. ಅದಕ್ಕೆ ಅವರೆಲ್ಲನೂ ಬೆಸೆಂಟ್ರು ಸಂಸ್ಕೃತ ಕಲಿತು ಸಂಸ್ಕೃತ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದರಲ್ಲೇ ನಮ್ಮ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಕೆಲವು ಪುಸ್ತಕಗಳೆಲ್ಲ ರಾಮಾಯಣದಿಂದ ಕಿಂಗ್ ರಾಮಚಂದ್ರ ಅಂತ ಬರೆದಿದ್ದಾರೆ. ಆಮೇಲಿಂದ ಭಗವದ್ಗೀತೆ ಬಗ್ಗೆ ಬರೆದಿದ್ದಾರೆ, ಹಿಂಟ್ಸ್ ಆನ್ ದಿ ಸ್ಟಡಿ ಆಫ್ ಭಗವದ್ಗೀತೆ ಅಂತ ನಾವೆಲ್ಲ ಓದ್ತಾ ಇದ್ದೀವಿ. ಹಾಗಾಗಿ ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡಿ. ಆ ಲೀಗ್ ಆಫ್ ನೇಷನ್ಸ್ ಕಾಲದಲ್ಲಿ ಬೆಸೆಂಟ್ರಿಗೆ ಹತ್ತಿರ ಇದ್ದು ಸಹಾಯ ಮಾಡಿದವರು ಎನ್ ಶ್ರೀರಾಮ್ ಅವರು. ಇದು ಬಹಳ ಮುಖ್ಯವಾದ ವಿಷಯ. ಹಾಗೆಯೇ ಬೆಸೆಂಟ್ರು ನಿಧನರಾದಾಗ ಅವಸಾನ ಕಾಲದಲ್ಲಿ ಬಹಳ ಹತ್ತಿರ ಇದ್ದು ನೋಡಿಕೊಂಡವರು ಶ್ರೀರಾಮ್ ಅವರಂತೆ. ಶ್ರೀರಾಮ್ ಅವರು ತಾಯಿಯಂತೆ ಅವರನ್ನು ರಕ್ಷಣೆ ಮಾಡಿದ ಕೊನೆ ಗಳಿಗೆಯಲ್ಲಿ. ಹಾಗೆ ಥಿಯೋಸಾಫಿಕಲ್ ಸೊಸೈಟಿ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಬಹಳಷ್ಟು ಹೊಸ ವ್ಯವಸ್ಥೆಗಳನ್ನು ತಂದರು. ಅಡಿಯಾರಲ್ಲಿ ಕ್ರಿಯಾಶೀಲತೆಯನ್ನು ಜಾರಿಗೆ ತಂದರು. ಡಾರ್ಮೆಂಟ್ ಅಂತೇಳಿ ನಿದ್ದೆ ಹೋಗ್ತಾ ಇರೋರನ್ನೆಲ್ಲ ಎಬ್ಬಿಸಿ ಥಿಯೋಸಾಫಿಕಲ್ ಸೊಸೈಟಿ ಕಾರ್ಯಕ್ರಮಗಳನ್ನು ಬಹಳ ಸೂತ್ರವಾಗಿ ನಡೆಯೋ ಹಾಗೆ ಅಡಿಯಾರಿನಲ್ಲಿ ನೋಡಿಕೊಂಡ್ರು. ಹಾಗೆ ಚಿಕ್ಕಂದಿನಿಂದ ಅಡಿಯಾರ ಪರಿಚಯ ಇದ್ದಿದ್ದರಿಂದ ಅಲ್ಲಿ ಅಡಿಯಾರನ್ನು ಅನೇಕ ಕೆಲಸಗಳನ್ನು ಸುಧಾರಣಾ ರೀತಿಯಲ್ಲಿ ತಂದರು. ಮತ್ತು ಗ್ರಂಥಾಲಯದ ಒಂದು ದೊಡ್ಡ ಗ್ರಂಥಾಲಯ ನಿರ್ಮಾಣಕ್ಕೆ ಇವರು ಕಾರಣರಾದರು. ಮತ್ತು ಇವ್ರ ಕಾಲದಲ್ಲಿ ಆಫ್ರಿಕಾದಲ್ಲಿ ಒಂದು ಫೆಡರೇಷನ್, ನಮ್ಮ ಕರ್ನಾಟಕ ಫೆಡರೇಷನ್ ಇದೆಯಲ್ಲ, ಈ ಥರ ಆಫ್ರಿಕಾದಲ್ಲಿ ಒಂದು ಥಿಯೋಸಾಫಿಕಲ್ ಸೊಸೈಟಿ ಫೆಡರೇಷನ್ ಪ್ರಾರಂಭ ಮಾಡಿಸಿದರು. ಮತ್ತು ಜಿನರಾಜದಾಸರು 4ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗ ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲನೂ ಶ್ರೀರಾಮ್ ಅವ್ರನ್ನ ಕಳಿಸ್ತಾ ಇದ್ರಂತೆ. ಎಲ್ಲದಕ್ಕೂ ಎಲ್ಲ ಕಡೆ ಅವ್ರು ಶ್ರೀರಾಮ್ ಅವರು ಹೋದಾಗ ಎಲ್ಲಿ ಲಾಡ್ಜ್ಗಳು ಏನು ಕೆಲಸ ಮಾಡ್ತಾ ಇದ್ದಾವೆ, ಏನು ಮಾಡಬೇಕು, ಯಾವ ಥರ ಸುಧಾರಣೆ ತರಬೇಕು ಅಂತ ಎಲ್ಲ ಬರ್ಕೊಂಬಂದು ಜಿನರಾಜದಾಸರಿಗೆ ಒಪ್ಪಿಸ್ತಾ ಇದ್ರಂತೆ. ಇಂಥ ಕಡೆ ಇಂಥ ಸುಧಾರಣೆ ತರಬೇಕು ಅಂದರೆ ಅವರು ಜಿನರಾಜದಾಸರಿಗೆ ಬಹಳ ಆತ್ಮೀಯರಾಗಿದ್ದಂಥವರು ಶ್ರೀರಾಮ್ ಅವರು. ಹಾಗೆಯೇ ಶ್ರೀರಾಮ್ರವರು ಉಪನ್ಯಾಸಗಳು ಮತ್ತು ಬರಹಗಳು ಹೆಚ್ಚು ವಿಚಾರಶೀಲತೆಯಿಂದ ಕೂಡಿದ್ದವು. ಥಿಯಾಸಫಿಸ್ಟ್ ಪತ್ರಿಕೆಯಲ್ಲಿ ಅಧ್ಯಕ್ಷರ ವಾಣಿ ವಾಚ್ ಟವರ್ನಲ್ಲಿ ಅವರ ಲೇಖನಗಳು ಬಹಳಷ್ಟು ಚೆನ್ನಾಗಿ ಬರೀತಾ ಇದ್ದರು. ಹಾಗೆ ಶ್ರೀರಾಮ್ ಅವರು ವಿಶ್ವವನ್ನು ಮುನ್ನಡೆಸುವ ಮುನ್ನೋಟ ಹಾಗೂ ತೆರೆದ ಮನಸ್ಸಿನ ಥಿಯಾಸಫಿ ಜ್ಞಾನಕ್ಕೆ ಒತ್ತು ನೀಡುತ್ತಿದ್ದರು. ವಿಶ್ವವನ್ನು ಮುನ್ನಡೆಸುವ ಮುನ್ನೋಟ ಹಾಗೂ ತೆರೆದ ಮನಸ್ಸಿನ ಥಿಯಾಸಫಿ ಜ್ಞಾನ ಇದು ಬಹಳ ಮುಖ್ಯವಾದ ವಿಷಯ. ನಾವೆಲ್ಲ ತೆರೆದ ಮನಸ್ಸಿನಿಂದ ಥಿಯಾಸಫಿಯನ್ನು ಅರ್ಥ ಮಾಡ್ಕೋಬೇಕು, ಆಚರಣೆ ಮಾಡಬೇಕು. ಇದನ್ನು ಒತ್ತು ಕೊಟ್ಟು ಹೇಳಿದವರು ಶ್ರೀರಾಮ್ ಅವರು. ಹಾಗೆ ಇವರು ಜೀವನವನ್ನು ಕಂಡವರು ಇವರನ್ನು ಬ್ರಹ್ಮರ್ಷಿ ಎನ್ನುತ್ತಿದ್ದರು. ಅವರನ್ನು ನೋಡಿದ್ರೆ ಒಬ್ಬ ಬ್ರಹ್ಮರ್ಷಿ ಥರ ಕಾಣಿಸ್ತಾ ಇದ್ರಂತೆ. ಏನು ಈ ಹೇಗೆ ಬ್ರಹ್ಮರ್ಷಿ ಥರ ಕಾಣಿಸ್ತಾ ಇದ್ದರು ಅಂದರೆ ಅವರ ಮುಖಚರ್ಯೆ, ಆಮೇಲೆ ಅವರ ಉಡುಪು, ಅವರ ನಡೆ, ಅವರ ನುಡಿ, ಅವರ ಮಾತುಗಳು, ಅದನ್ನು ಕೇಳಿದವರು ನೋಡಿದವರು ಇವರು ಬ್ರಹ್ಮರ್ಷಿಗಳು ಅಂತಕ್ಕಂಥ ಒಂದು ಅಭಿಪ್ರಾಯ ಎಲ್ಲರಿಗೂ ಬರ್ತಾ ಇತ್ತು. ಹಾಗೆ ಅಡಿಯಾರಿಗೆ ಒಂದು ಸಲ ಹೈದರಾಬಾದಿಂದ ಅಡಿಯಾರಿಗೆ ಹೋಗಬೇಕಾದ್ರೆ ಅಲ್ಲಿ ಹೈದರಾಬಾದ್ ಇದರಲ್ಲಿ ಸ್ಟೇಷನ್ನಲ್ಲಿ ಯಾರೋ ಒಬ್ಬ ಮುಸ್ಲಿಮರು ಇವರನ್ನು ನೋಡಿ ಪಕ್ಕದಲ್ಲಿದ್ದವ್ರಿಗೆ ಹೇಳಿದ್ರಂತೆ, ಅವ್ರನ್ನ ನೋಡ್ರಿ ಬ್ರಹ್ಮರ್ಷಿಗಳ ಥರ ಕಾಣಿಸ್ತಾ ಇದ್ದಾರೆ. ಅಂದರೆ ಅವ್ರ ಮುಖಚರ್ಯನೇ ಆಗಿತ್ತು. ಇದು ನಿಜವಾದ ಬ್ರಹ್ಮಜ್ಞಾನಿಯ ಒಂದು ಪ್ರಭಾವ. ಈ ಜನರ ಮೇಲೆ ಆ ಥರ ಪರಿಣಾಮ ಬೀರುತ್ತೆ, ನಮ್ಮ ವರ್ತನೆ, ನಮ್ಮ ಮಾತು, ನಮ್ಮ ಚರ್ಯೆ. ಅದಕ್ಕೋಸ್ಕರ ಅವರು ಇದನ್ನೆಲ್ಲ ಬರೀತಾರೆ. ಹಾಗೆಯೇ ಅವರ ಬಗ್ಗೆ ಗೌರವ ಅಭಿಮಾನಗಳು ಯಾರನ್ನು ನೋಡಿದವ್ರಿಗೆಲ್ಲ ಬರ್ತಾ ಇತ್ತು. ಇದು ಬಹಳ ಮುಖ್ಯವಾದ ವಿಶೇಷ. ಅವರು ಒಂದು ಸಲ ನ್ಯೂಜಿಲೆಂಡ್ಗೆ ಸುವರ್ಣ ಮಹೋತ್ಸವಕ್ಕೆ ಜಿನರಾಜದಾಸರು ನನ್ನ ಪರವಾಗಿ ಕಳಿಸ್ತಾ ಇದ್ದೇನೆ ನ್ಯೂಜಿಲೆಂಡ್ಗೆ ಅಂತ ಹೇಳ್ತಾ ಆ ಪ್ರತಿನಿಧಿಯವರಿಗೆ ಒಂದು ಪತ್ರದಲ್ಲಿ ಬರೀತಾರಂತೆ, ತಾವು
ತಮ್ಮ ಪ್ರತಿನಿಧಿಯಾಗಿ ಶ್ರೀರಾಮರವರನ್ನು ಕಳಿಸಿ ಅಲ್ಲಿನವರಿಗೆ ಬರೆದ ಪತ್ರದಲ್ಲಿ ತಾವು ಭಾರತದ ಅತ್ಯುತ್ತಮ ಥಿಯಾಸಫಿಸ್ಟನ್ನು ಕಳಿಸುತ್ತಿರುವುದಾಗಿ ಬರೆಯುತ್ತಾರೆ. ನಾನೇ ಹೋಗ್ತೀನಿ ಅನ್ನಲಿಲ್ಲ, ಅವರು ಪತ್ರ ಬರೀತಾರೆ. ಭಾರತದಲ್ಲಿ ಅತ್ಯುತ್ತಮ ಥಿಯಾಸಫಿಸ್ಟನ್ನು ನಿಮ್ಮ ಫೆಡರೇಷನ್ ಕಳಿಸ್ತಾ ಇದ್ದೀವಿ ಅಂತ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲ, ಇವರು ನಮ್ಮಲ್ಲೆಲ್ಲ ಹೆಚ್ಚು ಜ್ಞಾನಿ ಎಂದಿರುವ ಅವರು ನನ್ನಲ್ಲಿಲ್ಲದ ಗುಣಗಳನ್ನು ಹೊಂದಿದ ತತ್ವಜ್ಞಾನಿ ಅಂತ ಜನರಾಜದಾಸರು ಅಲ್ಲಿನವ್ರಿಗೆ ಬರೀತಾರೆ. ಅಲ್ಲಿ ವ್ಯವಹಾರ ಮಾಡ್ತಾ ಇರ್ತಕ್ಕಂಥ ಜನಕ್ಕೆ, ನೋಡ್ರಿ ಇವರು ನಾನು ಕಳಿಸ್ತಾ ಇರ್ತಕ್ಕಂಥ ನನಗಿಂತ ಹೆಚ್ಚಿನ ಜ್ಞಾನಿಗಳು, ಭಾರತದಲ್ಲಿ ಯಾರಾದರೂ ಉತ್ತಮ ತತ್ವಜ್ಞಾನಿ ಅಂತಿದ್ದರೆ ಶ್ರೀರಾಮ್ ಅವರೇ, ಅದಕ್ಕೋಸ್ಕರ ನನಗಿಂತ ಬುದ್ಧಿವಂತರಾಗಿರ್ತಕ್ಕಂಥ ವ್ಯಕ್ತಿಯನ್ನು ಅಲ್ಲಿ ಕಳಿಸ್ತಾ ಇದ್ದೇನೆ ಅಂತ ಜನರಾಜದಾಸರು ಬರೀತಾರೆ. ಇಲ್ಲಿ ಜನರಾಜದಾಸರನ್ನು ನಾವು ನೆನೆಸ್ಕೋಬೇಕು. ಯಾಕೆ ಅಂತಂದರೆ ಜನರಾಜದಾಸರು 4ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದು ಅವರ ಅವಧಿ ಮುಗಿದ ಮೇಲೆ ಮತ್ತೆ ಚುನಾವಣೆ ಬರುತ್ತೆ. ಚುನಾವಣೆ ಬಂದಾಗ ಅವರ ಸ್ನೇಹಿತರು ಇಷ್ಟರು ಅವರೆಲ್ಲ ಹೇಳ್ತಾರೆ, ಇನ್ನು ನೆಕ್ಸ್ಟ್ ನೀವೇ ಕಾಂಟ್ಯಾಕ್ಟ್ ಮಾಡಬೇಕು, ನೀವೇ ಅದಕ್ಕೆ ಅರ್ಹರು, ಅದಕ್ಕೋಸ್ಕರ ಮತ್ತೆ ಅಪ್ಲಿಕೇಶನ್ ಅಂದರೆ ಇಲ್ಲ ಶ್ರೀರಾಮ್ ಅವರು ಪ್ರೆಸಿಡೆಂಟ್ ಆಗಬೇಕು, ಅದು ನನ್ನ ಉದ್ದೇಶ, ನಾನು ನೆಕ್ಸ್ಟ್ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ನೋಡಿ, ಅಂದರೆ ಶ್ರೀರಾಮ್ ಅವ್ರ ಬಗ್ಗೆ ಜನರಾಜದಾಸರಿಗೆ ಎಷ್ಟು ಅಭಿಮಾನ ಇತ್ತು ಅಂತ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಅವರೇ ನಿಂತು ಚುನಾವಣೆಯಲ್ಲಿ ಶ್ರೀರಾಮ್ ಅವರನ್ನು ಗೆಲ್ಲಿಸಿ ಶ್ರೀರಾಮರವ್ರನ್ನ ಅಧ್ಯಕ್ಷನ್ನು ಮಾಡುವಂಥ ಒಂದು ಮಹತ್ವದ ವಿಶೇಷವಾದ ಗುಣ ಜನರಾಜದಾಸರಲ್ಲಿತ್ತು. ಇದು ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಈಗ ನಾವೇನು ಮಾಡ್ತೀವಿ, ಅಧಿಕಾರಕ್ಕೆ ಹೋಗಬೇಕು, ನಾನೇ ಪ್ರೆಸಿಡೆಂಟ್ ಆಗಿರಬೇಕು, ಇನ್ನೂ ಮುಂದುವರಿಬೇಕು, ನಾನು ವಯಸ್ಸಿರೋವ್ರಿಗೂ ಓಡಾಡೋರ್ಗೂ ಇದು ಆ ಥರ ಇರಲಿಲ್ಲ. ಬುದ್ಧಿವಂತರಿಗೆ, ಜ್ಞಾನಿಗಳಿಗೆ, ಏನು ಥಿಯಾಸಫಿ ಮೇಲೆ ಅಭಿಮಾನ ಇರೋರಿಗೆ ಆ ಥರ ಇರುತ್ತೆ. ಶ್ರೀರಾಮ್ ಅವರು ಪ್ರೆಸಿಡೆಂಟ್ ಆದರೆ ಆಗಬೇಕು, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದಂಥ ಒಬ್ಬ ಮಹಾನ್ ಚೇತನ ಜನರಾಜದಾಸರು. ಅವರು ಬ್ರದರ್ ರಾಜ ಅಂತ ಕರಿತಾ ಇದ್ದರಂತೆ ಎಲ್ಲರೂ ಅವ್ರನ್ನು. ಹಾಗಾಗಿ ಅವ್ರನ್ನೂ ನಾವು ಇಲ್ಲಿ ಜ್ಞಾಪಿಸ್ಕೋಬೇಕು. ಶ್ರೀರಾಮರವರು ಒಬ್ಬ ಚಿಂತನಕಾರರಾಗಿದ್ದರು. ಮಾನವರ ನಡವಳಿಕೆ ಹಾಗೂ ಪ್ರಪಂಚದ ಘಟನೆಗಳನ್ನು ಸೂಕ್ತವಾಗಿ ಗಮನಿಸುತ್ತಿದ್ದ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಆಧ್ಯಾತ್ಮಿಕ ದೃಷ್ಟಿ ಅಗತ್ಯ ಎಂದು ತಮ್ಮ ಬರಹಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅವನ್ನೆಲ್ಲ ಜಗತ್ತನ್ನೆಲ್ಲ ಒಬ್ಬ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಗಮನಿಸ್ತಾ ಇದ್ದು, ಥಿಯಾಸಫಿ ಎಲ್ಲ ಕ್ಷೇತ್ರಗಳಲ್ಲಿ ಇರಬೇಕು. ಯಾರೋ ಬ್ರಹ್ಮಜ್ಞಾನ ಸಮಾಜದ ಸದಸ್ಯರು ಅಲ್ಲೇನೋ ನಡೆಯುತ್ತೆ ಅವರು ಮಾತ್ರ ಥಿಯಾಸಫಿ ಅರ್ಥ ಮಾಡ್ಕೋಬೇಕು ಅಂತಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ಈ ಬ್ರಹ್ಮಜ್ಞಾನ ಬರಬೇಕು, ಆವಾಗಲೇ ಜಗತ್ತು ಸುಭಿಕ್ಷವಾಗಿರೋದು ಅಂತ ಹೇಳ್ತಾರೆ. ಎಲ್ಲ ಕ್ಷೇತ್ರಗಳಂದರೆ ರಾಜಕೀಯ ಕ್ಷೇತ್ರದಲ್ಲಿ ಆಗ್ಬೋದು, ಶಿಕ್ಷಣ ಕ್ಷೇತ್ರಗಳಾಗ್ಬೋದು, ಯಾವುದೇ ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಅದು ಬ್ರಹ್ಮಜ್ಞಾನದ ಅವಶ್ಯಕತೆ ಇದೆ. ಸ್ವಲ್ಪ ಮಟ್ಟಿಗಾದರೂ ಆ ಅರಿವು ಇರಬೇಕು ಎಲ್ಲರಿಗೂ, ಇದನ್ನು ಅವರು ಹೇಳ್ತಾರೆ. ಬೆನಗಲ್ ಶಿವರಾಮ್ ಅವರು ತಮ್ಮ ಬುದ್ಧರ ಬೋಧನೆಗಳ ಬಗ್ಗೆ ಯೋಚಿಸಿದಾಗಲೆಲ್ಲ ಬುದ್ಧರಿಗೆ ಸಮೀಪದಲ್ಲಿ ಜೀವಂತ ಶ್ರೀರಾಮರವರು ಇರುತ್ತಾರೆ ಅಂತ ತಿಳಿಸ್ತಾರೆ. ಬೆನಗಲ್ ಶಿವರಾಮ್ ಅಂತಕ್ಕಂಥವರು, ನಾನು ಬುದ್ಧನ ಬಗ್ಗೆ ಚಿಂತನೆ ಮಾಡುವಾಗ, ಅಧ್ಯಯನ ಮಾಡುವಾಗ ನನಗೆ ತಕ್ಷಣ ಜ್ಞಾಪಕ ಬರೋದು ಶ್ರೀರಾಮ್ ಅವರು. ಯಾಕೆಂದರೆ ಶ್ರೀರಾಮ ಅವರನ್ನು ನಾನು ಬುದ್ಧನ ಹತ್ತಿರ ಇದ್ದು ನೋಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಬುದ್ಧನ ಬೋಧನೆಗಳಿಗೆ ಶ್ರೀರಾಮ್ ಅವರ ಚಿಂತನೆಗಳು ಬಹಳ ಹತ್ತಿರ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅದನ್ನು ಬೆನಗಲ್ ಶಿವರಾಮ್ ಅಂತಕ್ಕಂಥವರು ಆ ವಿಷಯ ಹೇಳ್ತಾರೆ. ಬುದ್ಧರಿಗೆ ಹೋಲಿಸ್ತಕ್ಕಂಥ ಒಬ್ಬ ಮಹಾನ್ ಚೇತನ ಶ್ರೀರಾಮರವರು ಅಂತ. ಐಕೆ ತೈಮಿನವರು ಅವ್ರ ಬಗ್ಗೆ ಹೇಳ್ತಾರೆ, ಶ್ರೇಷ್ಠರಲ್ಲದ ಬುದ್ಧಿಶಾಲಿಗಳಿರುವಂತೆ ಬುದ್ಧಿಶಾಲಿಗಳಲ್ಲದ ಶ್ರೇಷ್ಠರೂ ಇರುತ್ತಾರೆ. ಇಲ್ಲಿ ಬುದ್ಧಿಶಾಲಿಗಳು ಶ್ರೇಷ್ಠರು ಬಹಳ ಮುಖ್ಯವಾದ ವಿಷಯ. ಹಾಗೆ ಮೊದಲ ವರ್ಗದವರು ಅದ್ಭುತವಾದ ಕೆಲಸಗಳನ್ನು ಮಾಡಿ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ. ಅವರಲ್ಲಿ ಅಸಾಧಾರಣ ಮಟ್ಟದ ಸಾಧಾರಣ ಗುಣಗಳು ಇರುವುದರಿಂದ ಅವರು ಪ್ರಶಂಸಿಸಲ್ಪಡುತ್ತಾರೆ. ಕೆಲವರು ಏನು ಮಾಡ್ತಾರೆ, ಎಲ್ಲ ತಿಳ್ಕೊಂಡಿರ್ತಾರೆ, ಅದರ ಬಗ್ಗೆ ಬಹಳಷ್ಟು ಹೇಳ್ತಾರೆ, ಪ್ರಚಾರ ಮಾಡ್ಕೊತಾರೆ, ಹೆಸರು ತಂದುಕೊತಾರೆ.
ಇನ್ನು ಕೆಲವರು ಎಲ್ಲ ಮಾಡ್ತಾರೆ, ಹೇಳ್ಕೊಳ್ಳಲ್ಲ, ಜನನೇ ತಿಳ್ಕೊತಾರೆ. ಅಂಥವರಲ್ಲಿ ಶ್ರೀರಾಮರು ಎರಡನೇವರು ಅಂತ ಹೇಳ್ತಾರೆ. ಅವ್ರು ಯಾವುದು ಏನು ನಾನು ಬುದ್ಧಿವಂತ ಅಂತ ಹೇಳ್ಕೊಳ್ತಾ ಇರಲಿಲ್ಲ, ಆದರೆ ಮಾಡಿ ತೋರಿಸ್ತಿದ್ದಂಥವ್ರು ಅಂತ ಅವ್ರು ಹೇಳ್ತಾರೆ. ಆಮೇಲೆ ಶ್ರೀರಾಮರವರಲ್ಲಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಾಗದ ಹಾಗೂ ಸಾಮಾನ್ಯರಿಂದ ಪ್ರಶ್ನಿಸಲ್ಪಡದ ಗುಣಗಳಿದ್ದವು. ಬಹಳಷ್ಟು ಗಾಢವಾದ ಪ್ರಜ್ಞೆ ಅವ್ರದ್ದು. ಸಾಮಾನ್ಯ ಜನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಇವ್ರು ನೋಡಿದರೆ ಏನೋ ಸಾಮಾನ್ಯ ಮನುಷ್ಯ ಅಂದ್ಕೊತಾ ಇದ್ದರು ಜನ ಆ ಥರ. ಆದರೆ ನಿಜವಾಗಿಯೂ ಅವರು ದೊಡ್ಡ ಬ್ರಹ್ಮಜ್ಞಾನಿಗಳಾಗಿದ್ದರು. ಅವರು ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಶ್ರೀರಾಮವರು ಪ್ರಜಾಪ್ರಭುತ್ವದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ತಮ್ಮ ವಿಚಾರ ವಿನಿಮಯದಲ್ಲಿ, ತಾವು ಬರೆದಿರ್ತಕ್ಕಂಥ ಗ್ರಂಥಗಳಲ್ಲಿ. ಪ್ರಜಾಪ್ರಭುತ್ವ ಅಂದರೆ ಶ್ರೀರಾಮರವರು 52ನೇ ವರ್ಷ ಇದು 50 ವರ್ಷಗಳ ಹಿಂದೆ ಇದ್ದಂಥವರು. ಅವರು ಆ ಕಾಲದಲ್ಲಿ ಆಗ ಪ್ರಜಾಪ್ರಭುತ್ವ ಹೇಗಿತ್ತು ಅಂದರೆ 50 ವರ್ಷದಿಂದ ಈಚೆಗೆ ಇನ್ನೇನಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆಗಲೇ ಪ್ರಜಾಪ್ರಭುತ್ವ ಯಾವ ಥರ ಇತ್ತು ಅಂತ ಹೇಳ್ತಾರೆ. ಇಂದಿನ ನಮ್ಮ ಪ್ರಜಾಪ್ರಭುತ್ವಗಳು ಹೆಚ್ಚಾಗಿ ಅಧಿಕಾರಕ್ಕಾಗಿ ಮುಗಿಬೀಳುವುದರ ಹಾಗೂ ಅಧಿಕಾರ ಅನುಕೂಲಗಳನ್ನು ಪಡೆಯುವುದರ ಮೇಲೆ ನಿಂತಿವೆ. ಎಲ್ಲ ಪ್ರಜಾಪ್ರಭುತ್ವಗಳು, ಯಾವುದೇ ದೇಶದ ಪ್ರಭುತ್ವ ಆಗಬಹುದು, ಯಾವುದೇ ರಾಜ್ಯದ ಪ್ರಜಾಪ್ರಭುತ್ವ ಆಗಬಹುದು, ಅಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಆ ಥರ ಯಾವ ಥರ ಇದ್ದಾರೆ ಅಂದರೆ ಅಧಿಕಾರಕ್ಕಾಗಿ ಮುಗಿಬೀಳುತ್ತಾ. ಈಗ ನಾವು ನೋಡ್ತಾ ಇದ್ದೀವಿ, ಇವತ್ತಿನ ದಿನ ನೋಡ್ತಾ ಇದ್ದೀವಿ, ಅಧಿಕಾರಕ್ಕೋಸ್ಕರನೇ ಹೋರಾಟ ನಮ್ಮಿಂದ ಜನರ ಪ್ರತಿನಿಧಿಗಳಾಗಿ ಆರಿಸಲ್ಪಟ್ಟಂಥ ಅಧಿಕಾರಿಗಳು ಅವರ ಸ್ವಾರ್ಥಕ್ಕಾಗಿ ಅವರ ಅಧಿಕಾರಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಇದು ಎಲ್ಲಿಂದ 50 ವರ್ಷಗಳಿಂದನೇ ಶ್ರೀರಾಮ ಅವ್ರ ಕಾಲದಲ್ಲೇ ಇತ್ತು. ಆದರೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗಿದೆ, ಹೀಗೆ ಇನ್ನೂ ಹೆಚ್ಚಿಗೆ. ಹಾಗೆ ವೈಯಕ್ತಿಕ ಅರ್ಹತೆ ಹಾಗೂ ಸಮಾನ ಅನುಕೂಲತೆಗಳು ಕೇವಲ ತತ್ವಗಳಾಗಿ ಉಳಿದಿವೆ. ನಮ್ಮ ಏನು ರಾಜ್ಯಾಂಗ ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ, ಚುನಾವಣೆ ಆಗೋವರೆಗೂ ಅವನು ಆ ಪಕ್ಷದಲ್ಲಿ ಇರ್ತಾನೆ. ಚುನಾಯಿಸಲ್ಪಟ್ಟ ಮೇಲೆ ಎಲ್ಲರಿಗೂ ಅವನು MLAನೋ ಮಿನಿಸ್ಟರ್ ಆಗಿರ್ತಾನೆ ಅಂತ ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿದೆ. ಒಂದು ಸಲ ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಗೆಲ್ಲೋವರೆಗೂ ಅವನು ಪಕ್ಷ, ಗೆದ್ದ ಮೇಲೆ ಎಲ್ಲರ ಒಳಿತನ್ನು ಬಯಸಬೇಕು ಅವನು. ಅದನ್ನು ಇವತ್ತು ನೋಡ್ತಾ ಇದ್ದೀವ ನಾವು. ಯಾವ ಪಕ್ಷಾಧಿಕಾರಕ್ಕೆ ಬರುತ್ತೋ ಪಕ್ಷದಲ್ಲಿರೋರಿಗೆ, ಅವ್ರಿಗೂ ಓಟ್ ಹಾಕಿದವ್ರಿಗೆ ಅಥವಾ ಇನ್ನೇನು ಅವ್ರ ಬಗ್ಗೆ ಅವ್ರ ಕಾಳಜಿ ವಹಿಸ್ತಾರೆ. ಆ ಪ್ರದೇಶವನ್ನು ಏನು ಅದಕ್ಕೆ ಗಮನ, ಆ ಥರ ಅಲ್ಲ. ಗೆದ್ದು ಬಂದ ಮೇಲೆ ಇಡೀ ಸಮಾಜವನ್ನು ತನ್ನದಂತೆ ನೋಡುವಂಥ ಮನಸ್ಥಿತಿ ಅಧಿಕಾರಿಗಳಿಗೆ ಬರಬೇಕು. ಇದು ಅವರು ಪ್ರಸ್ತಾಪ ಮಾಡ್ತಕ್ಕಂಥದ್ದು. ಆದರೆ ಅವು ಬರೀ ತತ್ವಗಳಾಗಿ ಉಳಿದಿವೆ ಅಂತಾರೆ. ಕಾನ್ಸ್ಟಿಟ್ಯೂಷನಲ್ಲಿದೆ, ಅದು ಆಚರಣೆಯಲ್ಲಿ ಇಲ್ಲ. ಇನ್ನು ಭಾತೃತ್ವದ ಬಗ್ಗೆ, ಸೋದರತೆಯ ಬಗ್ಗೆ ಮಾತಾಡ್ತಾರೆ. ನಿಸ್ವಾರ್ಥತೆ ಹಾಗೂ ಜೀವನದಲ್ಲಿನ ಏಕತೆಗೆ ಕಾರಣವಾಗುವ ಭಾತೃತ್ವದ ಬಗ್ಗೆ ಅವರು ಹೆಚ್ಚು ಒತ್ತು ನೀಡುತ್ತಿದ್ದರು. ಬರೀ ಪುಸ್ತಕದಲ್ಲಿ ಅಥವಾ ನಾವು ಸಭೆ ಸಮಾರಂಭಗಳಲ್ಲಿ ನಾವೆಲ್ಲ ಭಾತೃತ್ವ, ನಾವೆಲ್ಲ ಸಹೋದರರು ಅಂತ ಹೇಳಿದ್ರೆ ಸಾಲದು. ಇಡೀ ಜೀವನದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಾವು ಅದನ್ನು ಆಚರಣೆ ಮಾಡಬೇಕು ಅಂತಾರೆ. ಹಾಗೆ ತಮ್ಮ ಮಿತ್ರ ಸಿಗುವಾಲ್ಡಿ ಜಾಲಮರ್ಸನ್ ಅವರಿಗೆ ಅವರ ಮೇಜಿನ ಮೇಲೆ ಒಂದು ಚೀಟಿನಲ್ಲಿ ಹಿಂಗೆ ಬರೆದಿಡ್ತಾರಂತೆ. ನೀನು ಯಾವಾಗ ಪ್ರತಿಯೊಬ್ಬರ ಹೃದಯದ ಮಿಡಿಯುವಿಕೆಯಲ್ಲಿ ಒಂದಾಗಿವೆಯೋ ಆಗ ನೀನಾಗಿರುವುದಿಲ್ಲ. ಇದು ಬಹಳ ಗಹನವಾದ ವಿಷಯ. ನೀನು ಯಾವಾಗ ಪ್ರತಿಯೊಬ್ಬರ ಮಿಡಿಯುವಿಕೆಯಲ್ಲಿ ಒಂದಾಗಿವೆಯೋ ಅಂದರೆ ನೀನು ಪ್ರತಿಯೊಬ್ಬರಲ್ಲಿ ನಿನ್ನ ಬಗ್ಗೆ ಚಿಂತನೆ ಬಂದಾಗ ನೀನಾಗಿರುವುದಿಲ್ಲ. ನೀನೇನಾಗಿರ್ತೀಯ ಅಂದರೆ ಎಲ್ಲ ನೀನೇ ಆಗಿರ್ತೀಯ, ಅವನು ನೀನು ಒಂದೇ ಆಗಿರ್ತೀಯ. ಅವನು ಬೇರೆ ನೀನು ಬೇರೆ ಅಂದರೆ ಇಡೀ ಮಾನವ ಕೋಟಿ ನಾನು ಎಲ್ಲ ಒಂದೇ ಅಂತಕ್ಕಂಥ ಮನಸ್ತತ್ವ ಯಾವಾಗ ಬರುತ್ತೆ ಅಂದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಮಿಡಿತ ಬರಬೇಕು, ನಮ್ಮ ಬಗ್ಗೆ ಚಿಂತನೆ ಬರಬೇಕು. ಆವಾಗ ನಾವು ಸೋದರತ್ವವನ್ನು ಪಾಲಿಸ್ತೀವಿ ಅಂತಾರೆ. ಮತ್ತು ಮನಸ್ಸಿನ ಬಗ್ಗೆ ಹೇಳ್ತಾರೆ.
ಸೈಕ್ ಅಂಡ್ ಇಂಟಲೆಕ್ಟ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಬರೀತಾರೆ, ಪ್ರಾಪಂಚಿಕ ವಸ್ತುಗಳ ಸುಖವನ್ನು ಕಾಣುವ ಮನಸ್ಸಿನ ವಿಕಾಸದ ಹಂತವನ್ನು ನಾವು ಇವಾಗ ಕಾಣುತ್ತಿದ್ದೇವೆ. ಮನಸ್ಸು ಮಾತ್ರ ಬೆಳೀತಾ ಇದೆ, ನಮಗೆ ಬುದ್ಧಿ ಬೆಳವಣಿಗೆ ಆಗ್ತಾ ಇಲ್ಲ, ಮನಸ್ಸು ಬೆಳೀತಾ ಇದೆ. ಹೆಚ್ಚಿನ ಜನರಿಗೀಗ ತಮಗೆ ಸೌಕರ್ಯ ಮತ್ತು ಸಂತೋಷವನ್ನು ನೀಡುವ ಜ್ಞಾನದಲ್ಲಿ ಆಸಕ್ತರಾಗಿದ್ದಾರೆ. ನಮಗೆ ಎಂಥ ಜ್ಞಾನ ಬೇಕು ಅಂದರೆ, ನಾನು ಸಂತೋಷವಾಗಿರಬೇಕು, ನನ್ನ ಸಂಸಾರ ಚೆನ್ನಾಗಿರಬೇಕು, ಆಸ್ತಿ ಪಾಸ್ತಿ ಮಾಡಬೇಕು, ಈ ಥರದ ಜ್ಞಾನ ನಮ್ಮಲ್ಲಿ ಹೆಚ್ಚಿಗೆ ಅಂದರೆ ಮನಸ್ಸಿನ ಬೆಳವಣಿಗೆ ಹೆಚ್ಚಾಗ್ತಾ ಇದೆ. ಹಾಗೆ ಇದರ ಜೊತೆಗೆ ಆಳವಾದ ಅಂತರಂಗವನ್ನು ಸ್ಪರ್ಶಿಸುವ ವಿಷಯಗಳಲ್ಲಿ ಆಸಕ್ತರಾಗಿಲ್ಲ. ಜನ ಎಲ್ಲ ಸುಖಭೋಗಗಳ ಬಗ್ಗೆ, ಪ್ರಾಪಂಚಿಕ ವಿಷಯಗಳ ಬಗ್ಗೆ ಮನಸ್ಸು ಮಾಡ್ತಾ ಇದ್ದಾರೆ ಹೊರತು ಬ್ರಹ್ಮಜ್ಞಾನದ ಬಗ್ಗೆ ಬುದ್ಧಿಯನ್ನು ಬೆಳೆಸ್ಕೊತಾ ಇಲ್ಲ. ಇದು ನಮ್ಮ ಮನಸ್ಸಿನ ಸ್ಥಿತಿ ಅಂತಾರೆ ಮಾನವ. ಅಂದರೆ ನಾವು ಥಿಯಾಸಾಫಿಕಲ್ ಸೊಸೈಟಿ ವಾಂಗ್ಮಯದಲ್ಲಿ ಪುಸ್ತಕಗಳಲ್ಲಿ ಏನು ಓದ್ತೀವಿ, ಮನಸ್ಸು ಎರಡು ಥರ ಕೆಲಸ ಮಾಡುತ್ತೆ, ಕೆಳಗಿನ ಮನಸ್ಸು, ಮೇಲಿನ ಮನಸ್ಸು ಅಂತ, ಅಧೋ ಮನಸ್ಸು, ಊರ್ಧ್ವ ಮನಸ್ಸು. ಈ ಕೆಳಗಿನ ಮನಸ್ಸೆಲ್ಲನೂ ಈ ಕಡೆ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತಾ ಇರುತ್ತೆ. ನಮ್ಮ ಮನಸ್ಸನ್ನು ಬುದ್ಧಿ ತತ್ವದ ಕಡೆ ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ಇಲ್ಲಿ ಅವರ ಅಭಿಪ್ರಾಯ. ಧರ್ಮದ ಬಗ್ಗೆ ಹೇಳ್ತಾರೆ ಅವರು. ಧರ್ಮ ಅಂದರೆ ನಾವು ಸಾಮಾನ್ಯವಾಗಿ ಧರ್ಮ ಅಂದ ತಕ್ಷಣ ಮತಗಳ ಕಡೆ ಹೊರಟೋಗುತ್ತೆ ನಮ್ಮ ಮನಸ್ಸು. ಹಿಂದೂ ಧರ್ಮ, ಜೈನ ಧರ್ಮ ಆ ಥರ ಅಲ್ಲ. ಧರ್ಮ ಇರೋದು ಒಂದೇ, ಇದು ಬಹಳ ಮುಖ್ಯ. ಅವೆಲ್ಲ ಮತಗಳು, ಜೈನ ಮತ, ಹಿಂದೂ ಮತ, ಕ್ರೈಸ್ತ ಮತ, ಅವರವರ ಅಭಿಪ್ರಾಯಗಳನ್ನು ಬರ್ಕೊಂಡಿದ್ದಾರೆ ಮತಾಚಾರ್ಯರು. ಜೈನ ಮತ ಅಂದರೆ ಜನರ ಅಭಿಪ್ರಾಯ ಏನು ಬರೀತಾರೆ, ಅಹಿಂಸೆ, ಯಾವುದೇ ಕಾರಣಕ್ಕೆ ಯಾವುದೇ ಜೀವಿಗೆ ಹಿಂಸೆ ಮಾಡಬಾರ್ದು, ಅದು ಅವ್ರ ತತ್ವ. ಹಾಗಾಗಿ ಧರ್ಮ ಎಲ್ಲರಿಗೂ ಒಂದೇ, ಇದು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಧರ್ಮದ ಬಗ್ಗೆ ಒಬ್ಬ ವ್ಯಕ್ತಿ ಒಂದು ಅರ್ಥವನ್ನು ಕಂಡಿದ್ದರೆ ಮತ್ತೊಬ್ಬರು ಬೇರೆ ಅರ್ಥವನ್ನು ಕಾಣಬಹುದು. ಅಂದರೆ ಧರ್ಮ 10 ವಿಷಯಗಳ ಸದ್ಗುಣಗಳನ್ನು ತಿಳಿಸುತ್ತೆ. ಇಲ್ಲಿ ಜ್ಞಾಪಕ ಇಟ್ಕೋಬೇಕು. ಧರ್ಮ ಒಂದೇ ಅಲ್ಲ, 10 ಸದ್ಗುಣಗಳನ್ನು ತಿಳಿಸುತ್ತೆ. ಆ ಸದ್ಗುಣಗಳಲ್ಲಿ ಯಾವುದಾದ್ರೂ ಕೆಲವನ್ನು ಒಂದು ಮತ ಪಾಲನೆ ಮಾಡುತ್ತೆ. ಇದು ಆ ಮತದ ಧರ್ಮ ಅಂತೀವಿ. ಆ ಮತದ ಧರ್ಮ, ಈ ಹಿಂದೂ ಮತದ ಧರ್ಮ ಅಂದರೆ ಏನಂದರೆ ತ್ಯಾಗ ಮನೋಭಾವವನ್ನು ಬೆಳೆಸ್ಕೊಳ್ಳೋದು ಮತ್ತು ದಾನ ಗುಣವನ್ನು ಬೆಳೆಸ್ಕೊಳ್ಳೋದು, ಇದು ಹಿಂದೂ ಮತದ ಧರ್ಮ. ಹೀಗೆ ನಾವು ಅರ್ಥ ಮಾಡಿಕೊಂಡ್ರೆ ಈಗ ನಮಗೆ ಧರ್ಮದ ಬಗ್ಗೆ ಗೊತ್ತಾಗುತ್ತೆ. ಅವರು ಹೇಳ್ತಾರೆ, ಕೆಲವರಿಗೆ ಕರ್ತವ್ಯವೇ ಧರ್ಮ. ನಮ್ಮ ಭಗವದ್ಗೀತೆ ಹೇಳುತ್ತೆ ಕರ್ತವ್ಯ ಧರ್ಮ. ನೀನು ಒಬ್ಬ ರಾಜನಾಗಿ ನಿನ್ನ ಧರ್ಮ ಯಾವುದು ಅಂದರೆ ನಿನ್ನ ಕರ್ತವ್ಯ ಏನು? ನಿನ್ನ ಕರ್ತವ್ಯ ಅರ್ಜುನನಿಗೆ ಒಬ್ಬ ರಾಜನಾಗಿ ಕ್ಷತ್ರಿಯನಾಗಿ ಯುದ್ಧ ಮಾಡುವುದು ಅವನ ಕರ್ತವ್ಯ, ಅದೇ ಅವನಿಗೆ ಧರ್ಮ. ಹಾಗೆ ಇನ್ನೊಬ್ಬನಿಗೆ, ಒಬ್ಬ ಬ್ರಹ್ಮಜ್ಞಾನಿಗೆ ಜ್ಞಾನ ಸಂಪಾದನೆ ಕರ್ತವ್ಯ. ಎಲ್ಲ ಕೆಲಸಗಳಲ್ಲಿಯೂ ಅವನವನ ಕರ್ತವ್ಯ ಪಾಲನೆ ಮಾಡೋದು ಧರ್ಮ ಅಂತ ಕೆಲವರು ಹೇಳ್ತಾರೆ. ಆದರೆ ಇನ್ನು ಕೆಲವರು ತಾವು ಆರ್ಜಿಸುವ ಸಂಪತ್ತನ್ನು ದಾನ ಮಾಡುವುದು ಕರ್ತವ್ಯ, ದಾನ ಮಾಡುವುದೇ ಕರ್ತವ್ಯವಾಗಬೇಕು ಅಂತ ಕೆಲವರಿಗೆ. ನಮ್ಮಲ್ಲಿ ಅನೇಕ ಪುರಾಣಗಳಲ್ಲೆಲ್ಲ ಓದ್ತೀವಿ, ಬಹಳಷ್ಟು ಧರ್ಮದ ಬಗ್ಗೆ ಬಹಳ ಚೆನ್ನಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಹಾಗೆ ಮತ್ತೊಬ್ಬರಿಗೆ ತಮ್ಮ ಬದುಕಿನ ಒಂದು ಹಂತದಲ್ಲಿ ಪ್ರಾಪಂಚಿಕವೆನಿಸಿದ್ದನ್ನು ತ್ಯಾಗ ಮಾಡುವುದೇ ಧರ್ಮವಾಗಬಹುದು. ಏನೇನು ಸಂಪಾದನೆ ಮಾಡಿತ್ತು ಅದನ್ನು ತ್ಯಾಗ ಮಾಡೋದು, ತ್ಯಾಗ ಜೀವನ ಮಾಡೋದು. ಹೀಗೆ ಕರ್ತವ್ಯ, ದಾನ, ತ್ಯಾಗ ಇವು ಒಬ್ಬೊಬ್ಬರು ಬೇರೆ ಬೇರೆ ಥರ ಇರುತ್ತೆ. ಬಹುಶಃ ಭಾರತವು ಮಾತ್ರ ಕೊನೆಯದ್ದನ್ನು ಹೆಚ್ಚು ಬೆಲೆ ಕೊಟ್ಟಂತೆ ಕಾಣುತ್ತದೆ. ಕೊನೆಯದ್ದು ಅಂದರೆ ಯಾವುದದು? ತ್ಯಾಗ ಮಾಡುವುದೇ ಧರ್ಮವಾಗಬೇಕು. ಭಾರತದಲ್ಲಿ ನಾನು ಕಂಡಂತೆ ಭಾರತೀಯರಿಗೆ ತ್ಯಾಗ ಮನೋಭಾವ ಇದೆ ಅಂತ ಅವರೇ ಒಪ್ಕೊಳ್ತಾರೆ. ಇಲ್ಲಿ ಕೆಲವು ಬೇರೆ ಬೇರೆ ದೇಶಗಳು ಅವರೆಲ್ಲ ಏನು ಸಂಪಾದನೆ ಮಾಡೋದು, ಇನ್ಯಾವುದೋ ಕಂಡು ಹಿಡಿಯೋದು, ಇನ್ನೇನೋ ಮಾಡೋದು, ಇವೆಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ. ಆದರೆ ಭಾರತೀಯರಿಗೆ ಅವರ ಮುಖ್ಯವಾದ ಕರ್ತವ್ಯ ತ್ಯಾಗ ಮನೋಭಾವವನ್ನು ಬೆಳೆಸ್ಕೊಳ್ಳೋದು ಅಲ್ಲಿ ನಾನು ಕಾಣ್ತೇನೆ ಅಂತಾರೆ. ಹಾಗೆ ಧರ್ಮವೆಂದರೆ
ಒಬ್ಬ ವ್ಯಕ್ತಿಯನ್ನು ರಕ್ಷಿಸುವ ಆತನ ಸನ್ನಡತೆಯನ್ನು ಹಾಗೂ ನೈತಿಕ ಧರ್ಮವನ್ನು ಎರಡು ಮೂಲಭೂತ ಅಂಶಗಳ ಆಧಾರದ ಮೇಲೆ ಅರ್ಥ ಮಾಡ್ಕೋಬೇಕು ಅಂತಾರೆ. ಧರ್ಮವನ್ನು ರಕ್ಷಿಸ್ತಕ್ಕಂಥವ್ರು, ಇನ್ನೊಬ್ಬರನ್ನು ರಕ್ಷಿಸ್ತಕ್ಕಂಥ, ಧರ್ಮ ರಕ್ಷಣೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋದು ನಮ್ಮ ಜೀವನದಲ್ಲಿ ಮುಖ್ಯವಾಗಬೇಕು ಅಂತಾರೆ. ಹಾಗೆ ಮಹಿಳೆಯರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಮಹಿಳೆಯರು ಅವರ ಜೀವನ, ಅವರ ಬಗ್ಗೆ. ಮಹಿಳೆಗೆ ಸಮಾಜದಲ್ಲಿ ಸೂಕ್ತ ಸ್ಥಾನ ಸಿಕ್ಕಿ ಆಕೆಯ ಪಾಲಿನ ವಿಶೇಷ ಕರ್ತವ್ಯ ಹಾಗೂ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳುವವರೆಗೆ ಮಾನವರು ಸೂಕ್ತವಾದ ವಿಕಾಸದ ಗುರಿಯನ್ನು ಮುಟ್ಟಲಾರರು. ಮಹಿಳೆಗೆ ಏನೇನು ಸ್ವಾತಂತ್ರ್ಯ ಇದೆ, ಆಕೆಗೆ ಏನೇನು ನಾವು ನಮ್ಮ ಸಹಾಯ ಮಾಡಬಹುದು, ಆಕೆಯನ್ನು ಯಾವ ಸ್ಥಾನದಲ್ಲಿಟ್ಟು ನಾವು ನೋಡಬೇಕು ಅಂತ ಅರ್ಥ ಮಾಡಿಕೊಳ್ಳದೇ ಇದ್ದರೆ ನಮ್ಮ ವಿಕಾಸ ಆಗಲ್ಲ ಅಂತಾರೆ. ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಎಲ್ಲಿ ಸ್ತ್ರೀಗೆ ಗೌರವ ಇರುತ್ತೋ ಅಲ್ಲಿ ಸಂಪತ್ತಿರುತ್ತೆ, ಅಲ್ಲಿ ಸಂತೋಷ ಇರುತ್ತೆ. ಹಾಗಾಗಿ ಸ್ತ್ರೀ ಸ್ವಾತಂತ್ರ್ಯವನ್ನು ನಾವು ಅನುಮೋದಿಸಬೇಕು ಅಂತಾರೆ. ಇದನ್ನು ಬಹಳ ಮುಖ್ಯವಾಗಿ ಹೇಳ್ತಾರೆ. ಸ್ತ್ರೀಗೆ ಎಲ್ಲಿ ಗೌರವ ಇದೆಯೋ ಅಲ್ಲಿ ಸಂಪತ್ತಿರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಮತ್ತು ವಿಕಾಸಕ್ಕೆ ಮಾರ್ಗನೂ ಆಗುತ್ತೆ ಅಂತ ಶ್ರೀರಾಮರವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಹಾಗೆ ಸಮಾನತೆ, ಸ್ವಾತಂತ್ರ್ಯ ಹಾಗೂ ಹೊಂದಾಣಿಕೆಯಿಂದ ಪುರುಷರು ಮತ್ತು ಸ್ತ್ರೀಯರು ತೃಪ್ತಿಯ ಜೀವನ ನಡೆಸಿದಾಗ ಮಾತ್ರ ಅವರಿಬ್ಬರ ನಡುವೆ ಸಂಬಂಧ ನಿಜವಾದುದಾಗಿರುತ್ತದೆ. ನಾವು ನೋಡ್ತಾ ಇದ್ದೀವಿ ಇವತ್ತಿನ ಪ್ರಪಂಚ ಹೇಗೆ ನಡೀತಾ ಇದೆ, ಇವತ್ತಿನ ಸ್ತ್ರೀಯರು ಯಾವ ವರ್ತನೆ ಮಾಡ್ತಾ ಇದ್ದಾರೆ, ಪುರುಷರು ಯಾವ ಥರ ವರ್ತನೆ ಮಾಡ್ತಾ ಇದ್ದಾರೆ. ನಾವು ಯೂಟ್ಯೂಬ್ನಲ್ಲಿ ಇದರಲ್ಲಿ ನ್ಯೂಸ್ನಲ್ಲಿ ಎಲ್ಲ ನೋಡ್ತೀವಿ. ಮದುವೆ ಮಾಡ್ಕೊಳ್ತಾರೆ, ಒಂದಷ್ಟು ದಿನಕ್ಕೆ ಡೈವೋರ್ಸ್ಗಳು ಹೋಗಯ್ಯ ಅಂತಾರೆ, ಅಥವಾ ಇನ್ನೇನೋ ಮಾಡ್ಕೊತಾರೆ. ಇದೆಲ್ಲ ಇದೆ. ಇಬ್ಬರು ಜಗಳ ಆಗ್ತಾರೆ, ಎರಡನೇ ಮದುವೆ ಮಾಡ್ಕೊತಾರೆ, ಮೂರನೇ ಮದುವೆ ಮಾಡ್ಕೊತಾರೆ. ಇವತ್ತೆಲ್ಲ ನೋಡ್ತಾ ಇದ್ದೀವಿ ನಾವು. ಆದರೆ ನಿಜವಾಗಿಯೂ ಭಾರತೀಯರು ಆ ಥರ ಜೀವನ ಮಾಡಿಲ್ಲ. ಮೂಲಕ್ಕೆ ಹೋದರೆ ನಾವು ಒಂದು ಸಲ ಮದುವೆ ಆಯಿತು ಅಂದರೆ ಜೀವನದುದ್ದಕ್ಕೂ ಕಷ್ಟವೋ ಸುಖವೋ ಅಲ್ಲೇ ಇರಬೇಕು. ಅದೇ ನಮ್ಮ ಧರ್ಮ, ಅದು ಧರ್ಮ, ನಮ್ಮ ಭಾರತೀಯ ಧರ್ಮ. ಅದೇ ಇವತ್ತು ಏನು ಪರಿಸ್ಥಿತಿ ನೋಡ್ತಾ ಇದ್ದೀವಿ, ಯಾವ ಥರ ವರ್ತಿಸ್ತಾ ಇದ್ದಾರೆ, ಯಾವ ಥರ ಉಡುಪು ಹೇರ್ ಸ್ಟೈಲು, ಉಡುಪು ಎಲ್ಲಿಯೋ ಹೆಣ್ಣು ಮಕ್ಕಳೆಲ್ಲ ಹೆಂಗೆ ವರ್ತಿಸ್ತಾ ಇದ್ದಾರೆ. ಯಾವ ಸ್ಥಿತಿಗೆ ಬಂದಿದ್ದೀವಿ ನಾವು. ಭಾರತೀಯರು ಮಾರ್ಗದರ್ಶಕರಾಗಿರಬೇಕು ಜಗತ್ತಿಗೆ. ಇದು ನಾನು ಹೇಳ್ತಾ ಇರೋದಲ್ಲ, ಕರ್ನಲ್ ಆಲ್ಕಾಟ್ರು ಮೊದಲು ಹೇಳಿರೋ ಮಾತು, ಬೆಸೆಂಟ್ರು ಹೇಳಿರೋ ಮಾತು, ಬ್ಲಾವೆಟ್ಸ್ಕಿ ಅವರು ಹೇಳಿರೋ ಮಾತು. ಆ ಬೆಸೆಂಟ್ರು ಭಾರತದಲ್ಲಿದ್ದಾಗ ಸೀರೆ ಕಟ್ಕೊಂಡು ಅದನ್ನು ಸರಿಯಾಗಿ ಹಿಂಗೆ ಹಿಡ್ಕೊಳ್ತಾರೆ ಅವರು. ಅದು ಯಾಕೆ ಅಂದರೆ ಅಭ್ಯಾಸ ಇಲ್ಲ. ಅಷ್ಟೊಂದು ಗೌರವ ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ವ್ಯಕ್ತಪಡಿಸಿದ್ದಾರೆ ಅವರೆಲ್ಲ. ಇದು ನಮ್ಮ ಹೆಣ್ಣು ಮಕ್ಕಳು ತಿಳ್ಕೋಬೇಕಾಗಿರ್ತಕ್ಕಂಥ ವಿಷಯ. ನಾವು ಎಂಥ ಮಕ್ಕಳನ್ನು ಯಾವ ಥರ ಬೆಳೆಸ್ತಾ ಇದ್ದೀವಿ, ಅವರೆಲ್ಲ ಯಾಕೆ ತಿರುಗ್ತಾ ಇದ್ದಾರೆ ಸಮಾಜದಲ್ಲಿ. ಮೊನ್ನೆ ನಾನು ಇದರಲ್ಲಿ ಮೆಟ್ರೋದಲ್ಲಿ ಹತ್ತಿದ್ರೆ ಒಂದು ಹೆಣ್ಣು ಮಗು ಕಾಲು ಮೇಲೆ ಕಾಲು ಹಾಕ್ಕೊಂಡು ಹಿಂಗೆ ಕಾಲು ಅಲ್ಲಾಡಿಸ್ಕೊಂಡು ಇದು ಫೋನ್ನಲ್ಲಿ ಏನೋ ನೋಡ್ತಾ ಇದ್ದಾರೆ. ಅವ್ರು ಯಾರೋ ಬರ್ತಾ ಇದ್ದಾರೆ, ಅವ್ರ ಬಗ್ಗೆ ನಮಗೇನು ಅನ್ನಿಸಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲವೇ ಇಲ್ಲ. ಆ ಥರ ಹೆಣ್ಣು ಮಕ್ಕಳು ಬೆಳೀತಾ ಇದ್ದಾರೆ. ಇದಕ್ಕೆಲ್ಲ ನಾವು ಯಾರು ಜವಾಬ್ದಾರಿ ಅಂದರೆ ನಮ್ಮೆಲ್ಲರ ಜವಾಬ್ದಾರಿ, ಪೋಷಕರ ಜವಾಬ್ದಾರಿ, ಮತ್ತು ಸ್ಕೂಲ್ನಲ್ಲಿ ಶಿಕ್ಷಕರ ಜವಾಬ್ದಾರಿ ಬಹಳ ಮುಖ್ಯವಾಗಿ. ಇದ್ರ ಬಗ್ಗೆ ನಾವು ಹೇಳ್ತಾ ಇಲ್ಲ. ನಾನು ಒಬ್ಬ ಶಿಕ್ಷಕನಾಗಿ 50 ವರ್ಷ ನನ್ನ ಸರ್ವೀಸ್ನಲ್ಲಿ ರಿಟೈರ್ ಆದಮೇಲೆ 15 ವರ್ಷ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ. ಎಲ್ಲಿ ನೋಡಿದ್ರೂ ಟೆಸ್ಟಿಗೆ ತಯಾರು ಮಾಡುವುದು, ಪರೀಕ್ಷೆಗೆ ತಯಾರು ಮಾಡುವುದೇ ಹೊರತು ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಆಚಾರ ವ್ಯವಹಾರಗಳ ಬಗ್ಗೆ, ಶಿಸ್ತಿನ ಬಗ್ಗೆ ಎಲ್ಲೂ ಆ ಹುಡುಗರು ಬರೀ ಚಪ್ಪಲಿನ ಹಿಂಗೆ ಅಂತಾರೆ, ಅಲ್ಲೆಲ್ಲ ಬಿದ್ದಿರ್ತವೆ. ಶಿಕ್ಷಕರು ಹಂಗೆ ಓಡು ನಾನು ಹೋಗಿ ಸುಮಾರು ಕಡೆ ಎಲ್ಲ ನಾನೇ ಜೋಡಿಸಿ ಮಕ್ಕಳಿಗೆ ಎಲ್ಲ ಹೇಳಿ ಎಲ್ಲ ನೋಡಪ್ಪ ಹಿಂಗೆ ಮಾಡಬಾರ್ದು. ಇದು ಇವತ್ತಿನ ಪರಿಸ್ಥಿತಿ. ಮನೆಗಳೆಲ್ಲೂ ನೋಡಬೇಕು ನೀವು, ಹೆಣ್ಣು ಮಕ್ಕಳಿಗೆ ಎಷ್ಟು ಹೋಗ್ತಾರೆ, ಒಳಗಡೆ ಹೋಗ್ತಾರೆ. ಇದನ್ನೆಲ್ಲ ನಾವು ತಿಳ್ಕೋಬೇಕು. ಶ್ರೀರಾಮವರು ಸ್ತ್ರೀ ಸ್ವಾತಂತ್ರ್ಯ ಬರೀ ಸ್ವಾತಂತ್ರ್ಯ ಅಲ್ಲ, ಶಿಸ್ತೂ ಕಲಿಸಬೇಕು. ಶಿಸ್ತು ಬಹಳ ಮುಖ್ಯ. ಹಾಗಾಗಿ ನಾವು ಏನು ಪೇರೆಂಟ್ಸ್ ಆಗಿ, ಪೋಷಕರಾಗಿ ನಾವು ಇವನ್ನೆಲ್ಲ ಗಮನಿಸಬೇಕು.
ಅದಕ್ಕೆ ಹೇಳ್ತಾರೆ, ಮುಂದೆ ಒಬ್ಬ ಸ್ತ್ರೀ ಪುರುಷ ಹೇಗೆ ಜೀವನ ಮಾಡಬೇಕಂದ್ರೆ ಈ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ, ಸಮಾನ ಸ್ಥಿತಿಯಲ್ಲಿ ಜೀವನ ಮಾಡಿದಾಗ ಮಾತ್ರ ಆ ಸಂಸಾರ ಚೆನ್ನಾಗಿರುತ್ತೆ ಅವರು ಅಭಿಪ್ರಾಯ ಪಡ್ತಾರೆ. ಮತ್ತು ಯೋಗ ಪಥದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಯೋಗ ಪಥ ಈಗಿನೆಲ್ಲ ನಾವು ಎಲ್ಲ ವೇದಗಳು, ಉಪನಿಷತ್ತುಗಳು, ಭಾಗವತ, ಭಗವದ್ಗೀತೆ, ಬ್ರಹ್ಮಸೂತ್ರಗಳು ಎಲ್ಲ ಹೇಳ್ತಾ ಇರತಕ್ಕಂಥದ್ದು, ಆಮೇಲಿಂದ ಬ್ರಹ್ಮಜ್ಞಾನ ಸಾಹಿತ್ಯ ಎಲ್ಲ ಹೇಳ್ತಾ ಇರೋದು ಯೋಗ ಪಥವನ್ನೇ. ಮಾನವನ ಅಂತಿಮ ಗುರಿ ಏನಪ್ಪ? ಅವನಲ್ಲಿ ಒಂದು ಆತ್ಮ ಚೈತನ್ಯ ಇದೆ, ಅದು ಭಗವತ್ ಶಕ್ತಿ. ಆ ಶಕ್ತಿ ಭಗವಂತನಷ್ಟೇ ಸಾಧನೆಯನ್ನು ಮಾಡಿ ಭಗವಂತನಷ್ಟೇ ಪರಿಪೂರ್ಣವಾಗಿ ಮತ್ತೆ ಭಗವಂತನಲ್ಲಿ ಸೇರ್ಕೋಬೇಕು. ಇದು ಯೋಗ ಪಥ ಅಂತೀವಿ. ಅದರ ಬಗ್ಗೆ ಏನು ಹೇಳ್ತಾರೆ ಶ್ರೀರಾಮ್ ಅವರಂದರೆ, ಜೀವನ ಮತ್ತು ಯೋಗ ಪಥ ಎರಡೂ ಒಂದೇ. ಜೀವನ ಮತ್ತು ಯೋಗ ಪಥ ಎರಡೂ ಒಂದೇ. ವಯಸ್ಸಾಗೋದ ಮೇಲೆ, ಕೈ ಕಾಲು ಸಣ್ಣ ಮೆತ್ತಗಾಗೋದ ಮೇಲೆ ನಾನು ಯೋಗ ಪಥಕ್ಕೆ ಹೋಗ್ತೀನಿ, ಇವಾಗ ಬಿಡುವಿದೆ, ಎಲ್ಲ ಆಗೋಯ್ತು, ಎಲ್ಲ ಮುಗಿದೋಯ್ತು, ಏನೇನು ಮಾಡಬೇಕು ಎಲ್ಲ ಜವಾಬ್ದಾರಿ, ಈಗ ತೀಸಾಫ್ ಕೆಲಸ ಸೊಸೈಟಿಗೆ ಹೋಗ್ತೀನಿ, ಹಂಗಾಗಲ್ಲ ಅಂತಾರೆ ಅವರು. ಜೀವನದಿಂದನೇ ಅಂದರೆ ಸ್ಕೂಲಿನ ಪ್ರಾರಂಭದಿಂದನೇ ಪ್ರಾರಂಭ ಆಗಬೇಕು ಈ ಯೋಗ ಪಥ. ಮಕ್ಕಳಿಗೆ ಕಲಿಸ್ತಕ್ಕಂಥ, ಈಗೆಲ್ಲ ಏನೋ ಹೇಳ್ತಾ ಇದ್ದಾರೆ ಭಗವದ್ಗೀತೆ ಸ್ಕೂಲುಗಳಲ್ಲಿ ಕಲಿಸ್ಬೇಕು, ಕೆಲವರು ಹೇಳ್ತಾರೆ ಅದೆಲ್ಲ ಬೇಡ. ಭಗವದ್ಗೀತೆ ಸ್ಕೂಲ್ನಲ್ಲಿ ಕಲಿಸಿದ್ರೆ ನಿಜವಾಗಿ ಯೋಗ ಪಥ ಮಗುಗೆ ಗೊತ್ತಾಗುತ್ತೆ. ಇದು ತಪ್ಪ, ಅದಕ್ಕೆಲ್ಲ ವಿರೋಧ ವ್ಯಕ್ತಪಡಿಸ್ತಾರೆ. ಬೇಡ, ಅದು ಹಿಂದೂ ಮತದ್ದು, ಆ ಥರ ಇನ್ನೊಂದು ಇದೇನೋ ಹೇಳಿ, ಬೈಬಲ್ ಹೇಳಿ, ಕುರಾನ್ ಹೇಳಿ, ನೀವು ಎಲ್ಲ ಹೇಳ್ರಿ ಮಕ್ಕಳಿಗೆ. ಬೈಬಲ್ನಲ್ಲಿಲ್ವಾ? ಒಳ್ಳೇದಿಲ್ವಾ? ಕುರಾನ್ನಲ್ಲಿಲ್ವಾ? ಕುರಾನಲ್ಲಿ ಯಾರೋ ಓದ್ದವರು, ಕುರಾನ್ ಓದ್ದವ್ರ ಬಗ್ಗೆ ಅವರು ಏನೋ ನಾನು ಹೇಳಿದೆ, ಏನು ರೀ ಆ ಮುಸ್ಲಿಮರೆಲ್ಲನೂ ಬರೀ ಇದು ಮಾಂಸದ ಅಂಗಡಿಗಳು ಅದು ಮಾಡ್ತಾರೆ, ಪ್ರಾಣಿಗಳೆಲ್ಲ ನಿರ್ದಾಕ್ಷಿಣ್ಯವಾಗಿ ಸಾಯಿಸ್ತಾರೆ ಅಂದರೆ, ಅಯ್ಯೋ ಸಾರ್, ಕುರಾನ್ನಲ್ಲಿ ಒಂದು ಮಾತಿದೆ, ಕೋಳಿ ತಲೆಯನ್ನು ಕತ್ತರಿಸ್ಬೇಕಾದ್ರೆ ನೀನು ಮೊದಲು ಬೆರಳು ಕೊಯ್ಕೊಂಡು ನೋಡು ಅಂತಾರಂತೆ, ಕುರಾನ್ನಲ್ಲಿ ಇದೆಯಂತೆ. ಏನದಕ್ಕೆ ಅರ್ಥ? ಬೆರಳು ಕೊಯ್ಕೊಂಡ್ರೆ ನೋವಾಗುತ್ತೆ, ಕತ್ತೆ ಕೈ ಕೊಯ್ದರೆ ಎಷ್ಟು ನೋವಾಗುತ್ತೆ, ಆ ನೋವು ನಿನಗೆ ಗೊತ್ತಾಗಲಿ ಅಂತ ಅಲ್ಲಿ ಹೇಳಿದ್ಯಪ್ಪ. ಅದನ್ನೆಲ್ಲ ಆಚರಣೆ ಮಾಡೋರಿಲ್ಲ, ಅದೆಲ್ಲ ಬಿಟ್ಟಿದ್ದಾರೆ. ಅದೇನೋ ಅಲ್ಲ ಹೇಳಿಬಿಟ್ಟು ಅದನ್ನು ಇದೆಲ್ಲ ನಡೀತಾ ಇದೆ. ಹಾಗಾಗಿ ಯೋಗ ಪಥದಲ್ಲಿ ನಾವು ಪ್ರಾರಂಭದಿಂದಾನೇ, ಜೀವನದ ಪ್ರಾರಂಭದಿಂದಾನೇ ಈ ಯೋಗ ಪಥದ ಬಗ್ಗೆ ನಮಗೆ ಪರಿಜ್ಞಾನ ಬೇಕು. ಜೀವನ ಮತ್ತು ಯೋಗ ಪಥ ಎರಡೂ ಒಂದೇ. ಅದು ನಮ್ಮ ಸ್ವಭಾವದ ಆಳಕ್ಕೆ ಸಂಬಂಧಿಸಿದ ಮೇಲ್ಮಟ್ಟದ ಜಾಗೃತಾವಸ್ಥೆ. ಈ ಜಾಗೃತಾವಸ್ಥೆ ಚಿಕ್ಕಂದಿನಿಂದನೇ ಬರಬೇಕು. ಅದು ಮನುಷ್ಯನ ಅತ್ಯಂತ ದಿವ್ಯವಾದ ಭಾಗ. ಈ ಯೋಗ ಪಥ ಮನುಷ್ಯನ ಜೀವನದಲ್ಲಿ ಅತ್ಯಂತ ದಿವ್ಯವಾದ ಭಾಗ. ಅಂತರಂಗ ಮಾರ್ಗದರ್ಶನವಿಲ್ಲದೆ ನಾವು ಮನಸ್ಸಿನಿಂದ ಮಾತ್ರ ಬೆಳವಣಿಗೆಯಾಗಲಾರೆವು. ಅಂತರಂಗ ಮಾರ್ಗದರ್ಶನ, ನಮ್ಮಲ್ಲಿ ಆ ಭಗವಂತನ ಚೈತನ್ಯ ಇದೆ, ಅದು ತಪ್ಪು ದಾರಿಯಲ್ಲೇ ಹೋದಾಗ ಎಚ್ಚರಿಕೆ ಕೊಡ್ತಾ ಇರುತ್ತೆ. ನಮಗೆಲ್ಲರಿಗೂ ಗೊತ್ತಾಗುತ್ತೆ, ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಗೊತ್ತಾಗಲ್ವಾ ನನಗೆ? ಸೊಸೆಯನ್ನು ಬೈಯೋಕ್ಕೆ ಶುರು ಮಾಡಿದಾಗ ನಮ್ಮ ಮನಸ್ಸೇನು ಹೇಳುತ್ತೆ, ನಾನು ತೀಸಾಫ್ ಸೊಸೈಟಿ ಮೆಂಬರು, ಆಕೆಯಲ್ಲಿರೋ ತತ್ವ ನನ್ನಲ್ಲಿರ್ತಕ್ಕಂಥದ್ದು ಎರಡೂ ಒಂದೇ ಚೈತನ್ಯ ಅಂತೇನಾದರೂ ಅತ್ತೆ ಜ್ಞಾಪಕ ಬಂದರೆ ಬೈತಾಳ? ಇದು ಬರಬೇಕು ನಮಗೆ. ಹಾಗೆಯೇ ಆ ಸೊಸೆಗೆ ಆ ಮಾತೃತ್ವ ಭಾವನೆ ಇದ್ದರೆ ಅತ್ತೆ ಬಗ್ಗೆ ಐತೆ, ಒಂದು ವೇಳೆ ಬೈದರೂ ಪರವಾಗಿಲ್ಲ ದೊಡ್ಡವರು, ಇದು ಬಂದಾಗ ಅದು ನಿಜವಾದ ಯೋಗ ಪಥ. ಅತ್ತೆಗೂ ಸೊಸೆಗೂ ಇಬ್ಬರಿಗೂ ನನ್ನಲ್ಲಿರ್ತಕ್ಕಂಥ ಆತ್ಮಚೈತನ್ಯ ಭಗವಂತನ ಮೂಲ ಅಂತೇನಾದರೂ ಅರಿವು ಬಂದರೆ ನಿಜವಾದ ಯೋಗ ಪಥ ಅಲ್ಲೇ ಮನೆಯಲ್ಲಿಂದ ಪ್ರಾರಂಭ ಆಗುತ್ತೆ. ಇದು ನಾವು ತಿಳ್ಕೋಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಜೀವನ ಬೇರೆ ಅಲ್ಲ, ಯೋಗ ಪಥ ಬೇರೆ ಅಲ್ಲ, ಜೀವನವೇ ಯೋಗ ಪಥವಾಗಬೇಕು ಅಂತಾರೆ. ಅದು ಮನುಷ್ಯನ ಅತ್ಯಂತ ದಿವ್ಯವಾದ ಭಾಗ. ಅಂತರಂಗದ ಮಾರ್ಗದರ್ಶನವಿಲ್ಲದೆ ಮನಸ್ಸಿನಿಂದಲೇ ಜೀವನ ಮಾಡಿದರೆ ಯೋಗ ಪಥವಲ್ಲ. ಮನಸ್ಸು ಹೇಳ್ದಂಗೆ ನಡೀಬಾರ್ದು, ಅಂತರಂಗ ಹೇಳಿದಂತೆ ನಡೀಬೇಕು. ಹಾಗೆಯೇ ಮನಸ್ಸೊಂದೇ ಯಾರನ್ನೂ ಸತ್ಯದ ಕಡೆಗೆ ಕೊಂಡೊಯ್ಯಲಾರದು. ಮನಸ್ಸಿನ ಮಾತು ಕೇಳಿದ್ವಿ ಅಂದರೆ
ತಪ್ಪುದಾರಿ ಹಿಡಿತೀವಿ. ಅಂದರೆ ಮನಸ್ಸು ನಮ್ಮ ಪಂಚೇಂದ್ರಿಯಗಳನ್ನು ತನ್ನ ಕೈಯಲ್ಲಿ ಹಿಡಿಸ್ಕೊಂಡು ಆಡಿಸುತ್ತಂತೆ. ನಮ್ಮ ಪಂಚೇಂದ್ರಿಯಗಳಿದೆಯಲ್ಲ, ಪಂಚೇಂದ್ರಿಯಗಳ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವನ್ನು ಅದು ತನ್ನ ಕೈಗೆ ಏನಾದರೂ ತಗೊಂಡ್ರೆ ನಾವು ತಪ್ಪುದಾರಿ ಹಿಡಿತೀವಿ. ಅದಕ್ಕೇನು ಮಾಡಬೇಕಂದ್ರೆ ಬುದ್ಧಿಯ ಕೈಗೆ ಕೊಡಬೇಕು. ಯಾವುದನ್ನು? ಪಂಚೇಂದ್ರಿಯಗಳನ್ನು ಬುದ್ಧಿ ಕಡೆ. ಪಂಚೇಂದ್ರಿಯಗಳು ಬೇಕು, ಅವು ಇಲ್ಲದೇ ಇದ್ದರೆ ನಾವು ಜೀವನ ಕಣ್ಣು ಇಲ್ಲದೇ ಇದ್ದರೆ ಏನು ಮಾಡೋದು? ಕಿವಿ ಇಲ್ಲದಿದ್ದರೆ ಏನು ಮಾಡೋದು? ಅದಕ್ಕೆ ಬೇಕು. ಆದರೆ ಅವನ್ನು ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಬುದ್ಧಿ ಕಡೆಗೆ ಕೊಟ್ಟರೆ ನಾವು ಉದ್ಧಾರ ಆಗ್ತೀವಿ. ಮನಸ್ಸಿನ ಕೈ ಕೊಟ್ಟರೆ ಸ್ವಲ್ಪ ಎಡವಟ್ಟಾಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಅದೇ ಯೋಗ ಪಥ ಅಂತಾರೆ ಅವರು. ಹಾಗೆ ಏಕೆ ಅಂದರೆ ಮನಸ್ಸು ಆಚೆ ಈಚೆ ಹೋಗುತ್ತದೆ. ಮನಸ್ಸು ಆಚೆ ಈಚೆ ಹೋಗುತ್ತದೆ. ಒಂದು ಸಲ ಸೊಸೈಟಿ ಮೀಟಿಂಗ್ ಇದೆ ಹೋಗುವಂತೆ, ಇನ್ನೊಂದು ಸಲ ಯಾರ್ದು ಮದುವೆ ಇದೆ ಹೋಗುವಂತೆ. ಯಾವುದು ನಾವು ಆರಿಸ್ಕೋಬೇಕು. ಯಾವುದು? ನಮ್ಮಲ್ಲಿ ಒಬ್ಬ ಕೋನಪರೆಡ್ಡಿ ಅಂತ ನಮ್ಮ ಸೊಸೈಟಿ ಪ್ರೆಸಿಡೆಂಟ್ ಆಗಿದ್ದರು, ಕೋನಕುಂಟ್ಲು ಬೋಡಂಪಲ್ಲಿ. ಅವರು ಯಾರ್ದೋ ಮದುವೆ ಮುಂಜಿ ಇನ್ನೇನೋ ಹೇಳಿದ್ರೆ, ಇಲ್ಲಪ್ಪ ನನಗೆ ಸೊಸೈಟಿ ಮೀಟಿಂಗ್ ಇದೆ, ನನಗೆ ಬರಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳ್ತಾಯಿದ್ರು. ಅದು ನಿಜವಾದ ಇತಿಹಾಸ. ಅಂದರೆ ಅವರನ್ನು ವಿರೋಧಿಸಿ ಅಂತಲ್ಲ, ಮುಖ್ಯವಾದ ಯಾವುದೋ ಅದನ್ನು ಆರಿಸ್ಕೋಬೇಕು ಅಂತಕ್ಕಂಥದ್ದು. ಹಾಗೆ ಬುದ್ಧಿಯ ಕೈಗೆ ಮನಸ್ಸನ್ನು ಕೊಡಬೇಕೇ ಹೊರತು ಮನಸ್ಸಿನ ಕೈಗೆ ಬುದ್ಧಿ ಕೊಡಬಾರ್ದು. ಇದು ಬಹಳ ಮುಖ್ಯ. ಮತ್ತು ಧ್ಯಾನದ ಬಗ್ಗೆ ಹೇಳ್ತಾರೆ. ಧ್ಯಾನ ಅಂದ ತಕ್ಷಣ ನಮ್ಮ ಮನಸ್ಸು ಎಲ್ಲಿಗೋಗುತ್ತೆ? ನಮ್ಮ ಸೊಸೈಟಿನವ್ರು ಹೇಳಿದ್ದಾರೆ, ESನಲ್ಲಿ ಹೇಳಿದ್ದಾರೆ, ದಿನ 3 ಸಲ ಧ್ಯಾನ ಮಾಡಬೇಕು. ಬೆಳಗ್ಗೆ ಕೂತ್ಕೊಂಡು ಧ್ಯಾನ ಮಾಡಬೇಕು, ಮಧ್ಯಾಹ್ನ ಮಾಡಬೇಕು. ಮಧ್ಯಾಹ್ನ ಒಂದು ವೇಳೆ ಏನೋ ಆಫೀಸ್ ಕೆಲಸ ಇದ್ದರೆ ಬೇಡ, ರಾತ್ರಿಗಾದರೂ ಮಾಡಬೇಕು. ಅದು ಧ್ಯಾನ ಅಲ್ಲ. ಅವ್ರು ಹೇಳ್ತಾರೆ, ನಾವು ನಮ್ಮ ಉದ್ದೇಶಗಳು ಹಾಗೂ ಆಲೋಚನೆಗಳ ಬಗ್ಗೆ ಎಚ್ಚರವಾಗಿರಬೇಕು. ಸದಾ ಆಲೋಚನೆಗಳು ಬರ್ತಾ ಇರುತ್ತೆ. ಧ್ಯಾನದಲ್ಲಿ ಮಾತ್ರ ಅಲ್ಲ, ಅಡುಗೆ ಮಾಡ್ತಾ ಇದ್ಬಿಟ್ಟು ಮಾಡೋವಾಗಲೂ ಏನೋ ಒಂದು ಆಲೋಚನೆ ಬರುತ್ತೆ. ಎಷ್ಟು ಉಪ್ಪು ಹಾಕಬೇಕು, ಎಷ್ಟು ಹುಳಿ ಹಾಕಬೇಕು, ಏನು ಮಾಡಬೇಕು. ಯಾವುದೋ ಕಡೆ ಮನಸ್ಸಿಟ್ಕೊಂಡು 2 ಸಲ ಉಪ್ಪು ಹಾಕಿಬಿಟ್ರೆ ಕೆಡುತ್ತೆ. ಇದು ನಮ್ಮ ಮನಸ್ಸಿನಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಹೌದಾ? ಅದಕ್ಕೋಸ್ಕರ ನಮ್ಮ ಉದ್ದೇಶಗಳು ಹಾಗೂ ಆಲೋಚನೆಗಳ ಬಗ್ಗೆ ಎಚ್ಚರವಿರಬೇಕು. ಇಲ್ಲದಿದ್ದರೆ ಅವುಗಳಲ್ಲಿನ ದೋಷಗಳು ನಮಗೆ ತಿಳಿಯದೆ ಯಾಂತ್ರಿಕವಾಗಿ ಅದೇ ಸ್ಥಿತಿಯಲ್ಲಿ ಮುಂದುವರಿಯುತ್ತೇವೆ. ಎಚ್ಚರಿಕೆ ಇಲ್ಲದೆ ಇದ್ದರೆ ನಮ್ಮ ಮನಸ್ಸಿಗೆ ಏನು ಬಂದರೆ ಅದು ಮಾಡ್ತಾ ಇರ್ತೀವಿ. ನಮ್ಮ ಆಲೋಚನೆ ಸಕಾರಣವಾದುದೇ, ಯೋಗ್ಯವಾದುದೇ, ಒಳ್ಳೆಯದೇ ಎಂಬ ಬಗ್ಗೆ ಸತತವಾದ ಒಳನೋಟ ಅಗತ್ಯ. ಇದು ಧ್ಯಾನ. ನನ್ನ ಚಿಂತನೆಗಳು, ನೀವು ಎಲ್ಲಾದರೂ ಹೋಗ್ತಾಯಿರಿ, ಬಸ್ಗೆ ಹೋಗ್ತಾಯಿರಿ, ಇನ್ನೆಲ್ಲಾದರೂ ಹೋಗ್ತಾಯಿರಿ, ಏನೋ ಒಂದು ಆಲೋಚನೆ ಅಂತೂ ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಆ ಆಲೋಚನೆ ಸದುದ್ದೇಶವಾಗಿದೆಯೇ, ನ್ಯಾಯಬದ್ಧವಾಗಿದೆಯೇ, ಅಗತ್ಯತೆ ಇದೆಯೇ, ಇದೆಲ್ಲದರ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದೇ ನಿಜವಾದ ಧ್ಯಾನ ಅಂತಾರವರು. ಹಾಗೆ ಒಂದು ವೇಳೆ ಇಲ್ಲದಿದ್ದಲ್ಲಿ ನಮ್ಮ ಸ್ವಭಾವಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತೇವೆ. ಸ್ವಭಾವಕ್ಕೆ ತಕ್ಕಂತೆ ಅಂತ ಮನಸ್ಸು ಬಂದಂಗೆ ನಡ್ಕೊಳ್ತೀವಿ. ನಮ್ಮ ಮನಸ್ಸು ಯಾಂತ್ರಿಕವಾಗಿ ಗಡಿಯಾರದಂತೆ ಕೆಲಸ ಮಾಡುತ್ತದೆ. ಈ ಮನಸ್ಸು ಗಡಿಯಾರ ಹೋದಂಗೆ, ಗಡಿಯಾರ ಏನಾದ್ರು ನಿಲ್ಲುತ್ತಾ? ಹಾಗೆ ನಮ್ಮ ಮನಸ್ಸು ನಿಲ್ಲೋದೇ ಇಲ್ಲ. ಏನೋ ಒಂದು ಆಲೋಚನೆ ಮಾಡ್ತಾ ಇರುತ್ತೆ. ಅದು ಕೆಟ್ಟದ್ದೋ ಒಳ್ಳೆಯದೋ ಅಂತೂ ಮಾಡ್ತಾ ಇರುತ್ತೆ. ಆಗ ಎಚ್ಚರಿಕೆ ಹೆಂಗಿರಬೇಕಂದ್ರೆ, ಇದು ಒಳ್ಳೆಯದೇ ತಕ್ಷಣ ನಮ್ಮ ಮನಸ್ಸಿಗೆ ಬರಬೇಕು. ನನ್ನ ಚಿಂತನೆ ಒಳ್ಳೆಯದೆ. ಇಲ್ಲಿ ನಮಗೆ ಇದು ಬಹಳ ಮುಖ್ಯ. ಇದರಿಂದ ನಮ್ಮನ್ನು ನಾವು ಮೋಸಗೊಳಿಸಿಕೊಳ್ಳುತ್ತೇವೆ. ಒಂದು ವೇಳೆ ಯಾಂತ್ರಿಕವಾಗಿ ಮನಸ್ಸನ್ನು ಹರಿಯಲು ಬಿಟ್ಟರೆ ಮೋಸಕ್ಕೆ ಬೀಳ್ತೇವೆ, ಮೋಸ ಆಗುತ್ತೆ. ಪ್ರಾಮಾಣಿಕ ಇಲ್ಲದೆ ನಾವು ಧ್ಯಾನದ ಬಗ್ಗೆ ಮಾತನಾಡುತ್ತೇವೆ. ಪ್ರಾಮಾಣಿಕೆ ಇಲ್ಲದೆ ಧ್ಯಾನ ಬಗ್ಗೆ ಮಾತಾಡ್ತೀವಿ. ನಾನು ಯಾವುದೋ ಸಂಸ್ಥೆಯಲ್ಲಿ ಸದಸ್ಯನಾಗಿದ್ದೀನಿ. ಈಗೆಲ್ಲ ಧ್ಯಾನ ಕೇಂದ್ರಗಳು ಎಲ್ಲ ಬಂದಿವೆ. ಅಲ್ಲಿ ಹೋದರೆ ಬಹಳ ಚೆನ್ನಾಗಿ ಹೇಳ್ಕೊಡ್ತಾರೆ, ಧ್ಯಾನಕ್ಕೆ ಕುಂಡ್ರಿಸ್ತಾರೆ. ಕೂತ್ಕೊಳ್ಳಿ, ಪದ್ಮನಾಸನ ಹಾಕ್ಕೊಳ್ಳಿ, ಈ ಥರ ಹೇಳ್ತಾರೆ. ನೆಟ್ಟಕ್ಕೆ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಇದೆಲ್ಲ ಧ್ಯಾನವೇ. ಕಣ್ಣು ಮುಚ್ಕೊಂಡ್ರೆ ನಮ್ಮ ಮನಸ್ಸಲ್ಲಿ ಕೆಲಸ ಮಾಡ್ತಾ ಇರುತ್ತೆ, ಮನೆ ಕಡೆನೋ ಇನ್ನೇನೋ ಮಾಡ್ತಾ ಇರುತ್ತೆ. ಅದನ್ನು ಬಿಟ್ಟು ನಮ್ಮ ಆತ್ಮದ
ನಿರ್ದೇಶನದಲ್ಲಿ ನಾವು ಯೋಚನೆ ಮಾಡಬೇಕು. ಅಂತರಾತ್ಮನ ನಿರ್ದೇಶನದಲ್ಲಿ ಯೋಚನೆ ಮಾಡೋದು ನಮಗೆ ಬರಬೇಕು. ಅದು ನಿಜವಾದ ಧ್ಯಾನ, ಪ್ರಾಮಾಣಿಕತೆ ಅಂತಾರೆ. ಹಾಗೆಯೇ ಇತರರ ನೆರವು ಪಡೆಯಲು ಓಡಾಡುತ್ತೇವೆ. ಧ್ಯಾನಕ್ಕೋಸ್ಕರ ಇತರರ ನೆರವು, ಯಾವುದೋ ಸಂಘ ಸಂಸ್ಥೆ ಅವರು ಬಹಳ ಚೆನ್ನಾಗಿ ಹೇಳ್ಕೊಡ್ತಾರೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದು ಯಾವುದೋ ಒಂದು ಕೂತ್ಕೊಳ್ಳೋಕ್ಕೆ ಒಂದು ಜಮಖಾನ ಅಥವಾ ಇನ್ನೇನೋ ಚಾಪೆ ಎತ್ಕೊಂಬನ್ನಿ, ಅದಕ್ಕೆ ಡ್ರೆಸ್ ಕೋಡ್ ಇರುತ್ತೆ, ಇಂಥ ಡ್ರೆಸ್ ಹಾಕ್ಕೊಂಬರ್ಬೇಕು, ಇವೆಲ್ಲ ಇರುತ್ತೆ. ಆದರೆ ಚಿಂತನೆ ನಮ್ಮ ಅಂತರಾತ್ಮನ ಬಗ್ಗೆ ನಮಗೆ ಗಮನ ಇದೆಯಾ? ಅವೆಲ್ಲ ಮುಖ್ಯ ಅಲ್ಲ. ನಿನ್ನ ಅಂತರಾತ್ಮ ಏನು ಹೇಳುತ್ತೆ ಹಾಗೆ ಚಿಂತನೆ ಮಾಡುವುದನ್ನು ಕಲಿತರೆ ಅದೇ ನಿಜವಾದ ಧ್ಯಾನ ಅಂತಾರೆ. ಹಾಗೆ ಅವ್ರು ಹೇಳ್ತಾರೆ, ಪ್ರಾಮಾಣಿಕತೆ ಇಲ್ಲದೆ ನಾವು ಧ್ಯಾನದ ಬಗ್ಗೆ ಮಾತನಾಡುತ್ತೇವೆ, ಇತರರ ನೆರವು ಪಡೆಯುತ್ತೇವೆ, ಇದರಿಂದ ಸಾಧನೆ ಸೊನ್ನೆ ಅಂತಾರೆ. ಅವೆಲ್ಲ ಏನಾದರೂ ಮಾಡ್ತಾಯಿದ್ರೆ, ಎಲ್ಲ ಗಡಿಯಾರದಂತೆ ನಿನ್ನ ಧ್ಯಾನ ಚಿಂತನೆ ನಡೀತಾ ಇದ್ದರೆ ಅದು ಶೂನ್ಯ. ಎಚ್ಚರಿಕೆಯಿಂದ ನಿರಂತರವಾಗಿ ಜೀವನದ ಎಲ್ಲ ಕೆಲಸಗಳಲ್ಲಿ ಮನಸ್ಸನ್ನು ನಾವು ಏಕಾಗ್ರಗೊಳಿಸಬೇಕು. ಮನಸ್ಸನ್ನು ಬಿಡೋಂಗಿಲ್ಲ, ಮನಸ್ಸು ಬೇಕು, ಇಂದ್ರಿಯಗಳೂ ಬೇಕು, ಆದರೆ ಅವುಗಳನ್ನು ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥ ನಮಗೆ ನಿರ್ದೇಶನ ಮಾಡೋ ಅಂತರಾತ್ಮನ ನಿರ್ದೇಶನದಲ್ಲಿ ನಾವು ನಡೀಬೇಕು. ಈ ಅಂತರಾತ್ಮ ಹೇಳಿದಂಗೆ ನಾವು ನಡೆಯೋದನ್ನು ಕಲಿತರೆ ಅದು ನಿಜವಾದ ಧ್ಯಾನ. ಅಂದರೆ ಧ್ಯಾನ ಅಂದರೆ ಏನು ಮಾಡಬೇಕು? ನಾವು ಕೂತ್ಕೊಂಡು ಬೆಳಗ್ಗೆ ರಾತ್ರಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಮಾಡೋದಾ? ಸದಾ ಸಚ್ಚಿಂತನೆಯಲ್ಲಿ ನಡೆಯುವುದೇ ಧ್ಯಾನ. ನನ್ನ ನಡವಳಿಕೆ, ನನ್ನ ಮಾತು, ನನ್ನ ನಿರ್ದೇಶನ ಏನಿದೆಯೋ ಅದೆಲ್ಲನೂ ಸನ್ಮಾರ್ಗದಲ್ಲಿ ಪ್ರಾಮಾಣಿಕವಾಗಿರುವಂತೆ ನಾವು ನೋಡಿಕೊಂಡ್ರೆ ಅದು ನಿಜವಾದ ಧ್ಯಾನವಾಗುತ್ತೆ. ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ, ಏನು ಮಾಡಬೇಕು ಅಂತ ಅವರದೇ ಸಂದೇಶ. ಭಾತೃತ್ವವನ್ನು ವಿಶ್ವದೆಲ್ಲೆಡೆ ಹರಡುವ ಥಿಯೋಸಾಫಿಕಲ್ ಸೊಸೈಟಿಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ, ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೀನಿ. ಒಬ್ಬ ಅಂತಾರಾಷ್ಟ್ರೀಯ ಅಧ್ಯಕ್ಷನಾಗಿ ಎಲ್ಲ ಸೋದರರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಭಾತೃತ್ವವನ್ನು ವಿಶ್ವದೆಲ್ಲೆಡೆ ಹರಡುವ ಥಿಯೋಸಾಫಿಕಲ್ ಸೊಸೈಟಿ, ಇಡೀ ಮಾನವ ಕೋಟಿಗೆ ಸಹೋದರತ್ವವನ್ನು ಹೇಳ್ತಕ್ಕಂಥ ಈ ಸಂಸ್ಥೆಗೆ ನಿಮ್ಮನ್ನೆಲ್ಲ ನಾನು ಆಹ್ವಾನಿಸ್ತಾ ಇದ್ದೀನಿ. ಸಮಾಜ ಎಲ್ಲ ಜೀವಿಗಳನ್ನು ಒಂದುಗೂಡಿಸುವ ಭಾತೃತ್ವವೇ ನಿಜವಾದ ಜಾಗೃತಿ. ಎಲ್ಲ ಜೀವಿಗಳನ್ನು ಒಟ್ಟುಗೂಡಿಸುವುದೇ ನಿಜವಾದ ಉದ್ದೇಶ ನಮ್ಮದಾಗಬೇಕು. ಭಾತೃತ್ವದಲ್ಲಿ ತನ್ನಿಂದಲೇ ಪ್ರಾರಂಭಿಸುವ ಕರ್ತವ್ಯ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯನು ಹೊಂದಿದ್ದಾನೆ. ಎಲ್ಲಿಂದ ಪ್ರಾರಂಭ? ನೀವೆಲ್ಲ ಅಣ್ಣ ತಮ್ಮದರಾಗಿರಿ ಅಂತ ನಾನು ಹೇಳೋದಲ್ಲ. ನಾವೆಲ್ಲ ಅಣ್ಣ ತಮ್ಮಂದಿರಾಗಿರಿ, ನನ್ನ ಬಿಟ್ಟು ನೀವೆಲ್ಲ ಅಣ್ಣ ತಮ್ಮಂದಿರ ಆ ಥರ ಅಲ್ಲ. ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿರಂತಿರೋಣ ಅಂತ ನನ್ನೂ ಸೇರಿಸ್ಕೊಂಡು ಹೇಳಿದರೆ ಅದು ನಿಜವಾದ ಥಿಯಾಸಫಿ ಅಂತಾರೆ. ಆತ ಇತರ ಅಡಿಪಾಯದ ಮೇಲೆ ತನ್ನ ಕಟ್ಟಡವನ್ನು ಕಟ್ಟಬೇಕು. ಥಿಯಾಸಫಿಯು ಗಾಳಿ ಗೋಪುರವಲ್ಲ ಅಥವಾ ಊಹೆಯಲ್ಲ, ಅದು ಪ್ರತಿದಿನದ ಪ್ರಾಯೋಗಿಕ ಅನುಭವ. ಇದು ಗಾಳಿಗೋಪುರ ಅಲ್ಲ. ಗಾಳಿಗೋಪುರ ಅಂದರೆ ಯಾವುದೋ ಗೋಪುರ ಗಾಳಿ ಬಂದರೆ ಬಿದ್ದೋಗುತ್ತೆ, ಆ ಥರ ಯಾವುದೋ ಇದ್ದು ಹೋಗುವಂಥದ್ದಲ್ಲ. ಇದು ನಿತ್ಯ ಜೀವನದಲ್ಲಿರಬೇಕಾಗಿರ್ತಕ್ಕಂಥದ್ದು. ಹಾಗೆ ಮುಗಿಸ್ತೀನಿ. ಅದಕ್ಕೆ ಅವರು ಬಹಳಷ್ಟು ಚೆನ್ನಾಗಿ ಥಿಯಾಸಫಿಯಂತೆ ಬದುಕಲು ಒಬ್ಬ ತನ್ನ ಜ್ಞಾನವನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಬೇಕು. ನಾನೊಬ್ಬನೇ ತಿಳ್ಕೊಂಡ್ರೆ ಸಾಲದು, ಇನ್ನೊಬ್ಬರ ಜೊತೆಯಲ್ಲಿ ಹಂಚಿಕೊಳ್ಳಬೇಕು. ಅದೆಲ್ಲ ನಾವು ಸಮಯ ಬಂದಾಗ, ಅವಕಾಶ ಸಿಕ್ಕಿದಾಗ ಇನ್ನೊಬ್ಬರಿಗೆ ಈ ಥಿಯಾಸಫಿ ಬಗ್ಗೆ ಅಂದರೆ ಬ್ರಹ್ಮಜ್ಞಾನದ ಬಗ್ಗೆ ಅಂದರೆ ಬಹಳ ಚೆನ್ನಾಗಿರುತ್ತೆ. ಅವ್ರಿಗೆ ಬೇಗ ಓಹೋ ಬ್ರಹ್ಮ ಭಗವಂತನ ಬಗ್ಗೆ ನಾವು ಇದು ನಮ್ಮ ದಿನನಿತ್ಯ ಕೆಲಸ ಆಗಬೇಕು. ಈ ಬ್ರಹ್ಮಜ್ಞಾನದ ಪ್ರಚಾರವನ್ನು ನಾನು ಆಚರಿಸಿ ತೋರಿಸಬೇಕು. ಹೀಗೆಲ್ಲ ಅವರು ಬಹಳ ಮುಖ್ಯವಾಗಿ ಅವರು ತಾವು ಬರೆದ ಗ್ರಂಥಗಳಲ್ಲಿ ಈ ವಿಷಯಗಳನ್ನೆಲ್ಲ ಪ್ರತಿಪಾದನೆ ಮಾಡಿದ್ದಾರೆ. ಅವರು ಬರೆದಿರ್ತಕ್ಕಂಥ ಗ್ರಂಥಗಳು ಅನ್ ಅಪ್ರೋಚ್ ಟು ರಿಯಾಲಿಟಿ, ಸತ್ಯದ ಸಮೀಪಕ್ಕೆ. ಸತ್ಯ ಅಂದ್ರೇನು? ಇಲ್ಲಿ ಭಗವಂತನ ಸಮೀಪಕ್ಕೆ ನಾವು ಹೇಗೆ ಹೋಗಬೇಕು, ಅದೇ ಯೋಗ ಪಥದಲ್ಲಿ ನಾವು ಹೇಗೆ ನಡೀಬೇಕು. ದ ವೇ ಆಫ್ ವಿಸ್ಡಮ್, ಜ್ಞಾನ ಮಾರ್ಗ.
ಜ್ಞಾನವನ್ನು ಹೇಗೆ ಗಳಿಸ್ಕೊಳ್ಬೇಕು ಅದರ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಜ್ಞಾನಾನ್ವೇಷಣೆ, ಅನ್ವೇಷಣೆ ಮಾಡಬೇಕು ಜ್ಞಾನವನ್ನು. ಅದೇ ಸತ್ಯ ಅಂದರೆ ಸತ್ಯದನ್ನು ಹುಡುಕೊಂಡು ಹೋಗಬೇಕು. ಮತ್ತು ದ ಹ್ಯೂಮನ್ ಇಂಟ್ರೆಸ್ಟ್, ಮಾನವನ ಆಕಾಂಕ್ಷೆ, ಮ್ಯಾನ್ ಹಿಸ್ ಆರಿಜನ್ ಎವಲ್ಯೂಷನ್, ಮತ್ತು ಮಾನವ ಅವನ ಮೂಲಗಳು ಮತ್ತು ವಿಕಾಸ, ದ ಡಿವೈನ್ ವಿಸ್ಡಮ್, ದೈವೀ ಜ್ಞಾನ, ಥಾಟ್ ಫಾರ್ ಆಸ್ಪಿರೆಂಟ್ಸ್, ಇಷ್ಟೆಲ್ಲ ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಪುಸ್ತಕಗಳಲ್ಲೆಲ್ಲ ಬ್ರಹ್ಮಜ್ಞಾನದ ಬಗ್ಗೆ ತಿಳಿಸಿದ್ದಾರೆ. ನಿಜವಾಗಿಯೂ ಬ್ರಹ್ಮಜ್ಞಾನದ ಸದಸ್ಯನಾಗಿ ಜೀವನವನ್ನು ನಿತ್ಯ ಜೀವನವೇ ಧ್ಯಾನವಾಗಬೇಕು. ನಿತ್ಯದ ಆಲೋಚನೆಗಳು ಸನ್ಮಾರ್ಗದಲ್ಲಿ ನಡೆಯತಕ್ಕಂಥ ಧ್ಯಾನ ನಮ್ಮದಾಗಬೇಕು ಅಂತ ಅವರು ನಮಗೆಲ್ಲ ತಮ್ಮ ಪುಸ್ತಕಗಳಲ್ಲಿ, ತಮ್ಮ ಭಾಷಣಗಳಲ್ಲಿ, ತಮ್ಮ ವರ್ತನೆಯಲ್ಲಿ, ಅದಕ್ಕೆ ಅವರನ್ನು ಬ್ರಹ್ಮಜ್ಞಾನಿ ಅಂತೇಳಿದ್ದಾರೆ. ಮತ್ತು ಬ್ರಹ್ಮರ್ಷಿ, ರಾಜರ್ಷಿ ಅಲ್ಲ, ಬ್ರಹ್ಮರ್ಷಿ. ಈ ರಾಜರ್ಷಿಗೂ ಬ್ರಹ್ಮರ್ಷಿಗೂ ಭಾಳ ವ್ಯತ್ಯಾಸ ಇದೆ, ಸಂದರ್ಭ ಇದೆ ಪುರಾಣದಲ್ಲಿ. ಅವಕಾಶ ಇಲ್ಲ, ಇನ್ನೊಂದು ಸಲ ಯಾವಾಗ ಸಮಯ ಸಿಕ್ಕಿದ್ರೆ ಹೇಳ್ತೇನೆ. ಈಗ ಎಲ್ಲ ವಿಷಯಗಳನ್ನು ನನಗೆ ಶ್ರೀರಾಮ ಅವರ ಬಗ್ಗೆ ನಾನು ಚಿಂತನೆ ಮಾಡಿದ್ದ ವಿಷಯಗಳನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡಿದ್ದೇನೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿನ ವ್ಯವಸ್ಥಾಪಕರಿಗೂ, ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಓಂ ಶಾಂತಿ. ಈಗ ಟೀ ಕಾಫಿ ಬ್ರೇಕು ಎರಡೂ ಇದೆ, ಹಾಗಾಗಿ ಎಲ್ಲರೂ ಹೋಗೋಣ. ಇಷ್ಟು ಹೊತ್ತು ಸಹೋದರರು